दक्षिणामूर्तिसारम्भाम् शङ्कराचार्यमध्यमाम् रमणाचार्यपर्यन्ताम् वन्दे गुरुपरम्पराम् वन्दे गुरुपरम्पराम् वन्दे गुरुपरम्पराम् शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आङ्गिकं भुवनं यस्य वाचिकं सर्ववाङ्मयम् आहार्यं चन्द्रतारादि तं नमः सात्विकं शिवम्। नमो रमण। एकमक्षरं हृदि निरन्तरम् आसते स्वयं लिख्यते कथम् हृदयकुहरमध्ये केवलं ब्रह्ममात्रम् ह्यहमहमिति साक्षात् आत्मरूपेण भाति हृदि विषमनसा स्वं चिन्वता मज्जता वा पवनचलनरोधात् आत्मनिष्ठो भवत्वम् देहं मृण्मयवज्जडात्मकम् अहं बुद्धिर्न तस्यास्त्यतो नाहं तत्तदभावशुक्तिसमये सिद्धात्मसद्भावतः कोऽहं भावयुतः कुतो वरधिया दृष्टात्मनिष्ठात्मना सोऽहं स्फूर्तितया अरुणाचलशिवः पूर्णो विभाति स्वयम् सोऽहं स्फूर्तितया अरुणाचलशिवः पूर्णो विभाति स्वयम्। ನಮೋ ರಮಣ. ಈಗ ಸಾಧೂಂ ಸ್ವಾಮಿಯವರು ರಚಿಸಿರುವ ಧ್ಯಾನದ ಹಾಡಿನ ಕನ್ನಡ ಅನುವಾದವನ್ನು ಉಮಾಶ್ರೀಪತಿ ಅವರು ಪ್ರಸ್ತುತಪಡಿಸ್ತಾರೆ. ನಮೋ ರಮಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಲೋಕವನ್ನು ನೆನೆದರೆ ದೈವ ನೆನಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡು ನೀ. ಯಾವ ರೂಪ
ನೆನೆವೆವೋ ಅದೇ ರೂಪ ತಾಳುವುದು. ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳುವುದು. ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು. ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು. ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆಗೂ ಹೇಳಿ ಕಾಣುನಿ. ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆಗೂ ಹೇಳಿ ಕಾಣುನಿ. ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು. ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು. ವೃತ್ತಿ ಅಡಗು ಮೂಲದಲ್ಲಿ ದೈವ ಬಂದು ಕಾಣುವ. ವೃತ್ತಿ ಅಡಗು ಪಥವ ಕೇಳು ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ಅಡಗು ಪಥವ ಕೇಳು ಭಗವನ್ ರಮಣ ಧ್ವನಿಯ ಕೇಳು. ವೃತ್ತಿ ಹೇಳುವ ಕ್ಷಣದಲ್ಲೇ ಯಾರಿಗೆಂದು ಕೇಳು ನೀ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು. ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು. ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು. ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು. ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಕಲಿವ ವಿದ್ಯೆ ಎಲ್ಲವೂ ದೈವ ವಿದ್ಯೆ ಮೊದಲದು. ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ಕಲಿವ ವಿದ್ಯೆ ಎಲ್ಲವೂ ದೈವ ವಿದ್ಯೆ ಮೊದಲದು. ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಹಿರಿಯದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು. ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು. ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು. ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು. ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮ ಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ನಮೋ ರಮಣ. ಈಗ ರಮಣಾಂಜಲಿ ಸಂಗೀತದಿಂದ 2 ಹಾಡುಗಳನ್ನು ಪ್ರಸ್ತುತಪಡಿಸ್ತೀವಿ. ಮೊದಲಿಗೆ ಶ್ರೀಮತಿ ವಿ ರಾಧಾ ವಲ್ಲಭ್ ಅವರ ಜೊತೆ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾರೆ. ಅದಾದ ನಂತರ ರೇವತಿ ಶಂಕರ್ ಅವರಿಂದ 2ನೇ ಪ್ರಸ್ತುತಿ. ಎಲ್ಲರಿಗೂ ನಮೋ ರಮಣ. ಇಂದು ಶ್ರೀ ರಮಣೋದಯ ಎಂಬ ನೃತ್ಯ ನಾಟಕದಿಂದ ಒಂದು ಹಾಡನ್ನು ಹಾಡಲಿದ್ದೇವೆ. ಇದನ್ನು ಬರೆದವರು ಡಾಕ್ಟರ್ ಎಸ್ ವೇಣುಗೋಪಾಲ್ ರಾವ್ ಅವರು. ಓಂ ನಮೋ ಭಗವತೆ ಕಾರುಣ್ಯ ಸಾಗರ. ಓಂ ನಮೋ ಭಗವತೆ ಕಾರುಣ್ಯ ಸಾಗರ. ಓಂ ನಮೋ ಭಗವತೆ ಸುಜ್ಞಾನ ಮಂದಾರ. ಓಂ ನಮೋ ಭಗವತೆ ಸುಜ್ಞಾನ ಮಂದಾರ. ಓಂ ನಮೋ ಭಗವತೆ ಕಾರುಣ್ಯ ಸಾಗರ. ಓಂ ನಮೋ ಭಗವತೆ ಸುಜ್ಞಾನ ಮಂದಾರ. ഇരുളെಲ್ಲ ಬೆಳಗುವ ರವಿ ನೀನು ರಮಣ. ഇരുളೆಲ್ಲ ಬೆಳಗುವ ರವಿ ನೀನು ರಮಣ. ಹಗಲಲ್ಲೂ ನಗು ನಗುವ ಶಶಿ ನೀನು ರಮಣ.
ನಗು ನಗುವ ಶಶಿ ನೀನು ರಮಣ ಹಗಲಲ್ಲೂ ನಗು ನಗುವ ಶಶಿ ನೀನು ರಮಣ ಓಂ ನಮೋ ಭಗವತೆ ಕಾರುಣ್ಯ ಸಾಗರ ಓಂ ನಮೋ ಭಗವತೆ ಸುಜ್ಞಾನ ಮಂದಾರ ಭಯ ದೂರ ಭವ ದೂರ ಗುರುದೇವ ರಮಣ ಭಯ ದೂರ ಭವ ದೂರ ಗುರುದೇವ ರಮಣ ಜಯ ದೇವ ಶಿವರೂಪ ನಿಜ ದೇವ ರಮಣ ಜಯ ದೇವ ಶಿವರೂಪ ನಿಜ ದೇವ ರಮಣ ಜಯ ದೇವ ಶಿವರೂಪ ನಿಜ ದೇವ ರಮಣ ಓಂ ನಮೋ ಭಗವತೆ ಕಾರುಣ್ಯ ಸಾಗರ ಓಂ ನಮೋ ಭಗವತೆ ಸುಜ್ಞಾನ ಮಂದಾರ ಅಭಯ ಪ್ರದಾತ ಅರುಣಾದ್ರಿವಾಸ ಅಭಯ ಪ್ರದಾತ ಅರುಣಾದ್ರಿವಾಸ ಆನಂದ ನಿಲಯ ಗುರುದೇವ ರಮಣ ಆನಂದ ನಿಲಯ ಗುರುದೇವ ರಮಣ ಅಭಯ ಪ್ರದಾತ ಅರುಣಾದ್ರಿವಾಸ ಆನಂದ ನಿಲಯ ಗುರುದೇವ ರಮಣ ಅಭಯ ಪ್ರದಾತ ಅರುಣಾದ್ರಿವಾಸ ಆನಂದ ನಿಲಯ ಗುರುದೇವ ರಮಣ ಆನಂದ ನಿಲಯ ಗುರುದೇವ ರಮಣ ಆನಂದ ನಿಲಯ ಗುರುದೇವ ರಮಣ ನಮೋ ರಮಣ. ನಾವು ರಮಣ ಸುಪ್ರಭಾತದಿಂದ 15ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ನಾಹಂ ಹರಿಃ ಶಿವಗುರುರ್ನ ಯತೀಶ್ವರೋಹಂ ಹೃತ್ಕಂದರಸ್ಥರಮಣೋ ಹ್ಯರುಣಾಚಲೇಶಃ ಪೀಯೂಷನಾಥಯತಿಮಾಹ ಭವಾನ್ ಕೃಪಾಲುಃ ಆನಂದಚಿದ್ರಮಣಭೋ ತವ ಸುಪ್ರಭಾತಂ. ನಾಹಂ ಹರಿಃ ಶಿವಗುರುರ್ನ ಯತೀಶ್ವರೋಹಂ ಹೃತ್ಕಂದರಸ್ಥರಮಣೋ ಹ್ಯರುಣಾಚಲೇಶಃ ಪೀಯೂಷನಾಥಯತಿಮಾಹ ಭವಾನ್ ಕೃಪಾಲುಃ ಆನಂದಚಿದ್ರಮಣಭೋ ತವ ಸುಪ್ರಭಾತಂ. ಓ ಚಿದಾನಂದ ರಮಣನೇ, ಅಮೃತನಾಥ ಯತೀಂದ್ರನಿಗೆ ನೀ ಹೇಳಿದ್ದು ಇದು. ಅಮೃತನಾಥ ಯತೀಂದ್ರರು ಬಂದು ಭಗವಾನರ ಬಳಿ, ನೀನು ಯಾರು? ನೀನು ಹರಿಯೋ, ಹರನೋ, ವರರುಚಿಯೋ? ಯಾರು ನೀನು ಭಗವಾನ್ ರಮಣ ಅಂತ ಕೇಳಿದಾಗ ಭಗವಾನು ಅದಕ್ಕೆ ಹೇಳಿದ ಉತ್ತರ, ನಾನು ವಿಷ್ಣು ಅಲ್ಲ, ಸುಬ್ರಹ್ಮಣ್ಯನೂ ಅಲ್ಲ, ಶಿವನೂ ಅಲ್ಲ. ಹರಿಯಾದಿ ಇತರ ಜೀವಿಗಳ ಹೃದಯದಲ್ಲಿ ಬೆಳಗುತ್ತಿರುವ ಅರುಣಾಚಲ ರಮಣನೇ ನಾನು. ಎಲ್ಲರ ಹೃದಯದಲ್ಲೂ ಬೆಳಗುತ್ತಿರುವ ಆ ಆತ್ಮದ ಸ್ವರೂಪವೇ ಭಗವಾನ್ ರಮಣ, ಅರುಣಾಚಲ ರಮಣ ಎಂದು ಅವರಿಗೆ ಉತ್ತರ ನೀಡಿದರು. ಹಾಗೆ ಶುದ್ಧಾನಂದ ಭಾರತಿಯವರು ಸಹ ಭಗವಾನರನ್ನು ಹರನು, ಗುಹನು, ವರನು ಎಂದು ಎಷ್ಟೋ ರೀತಿಯಲ್ಲಿ ನೋಡಿದ್ದಾರೆ. ಅವರು ಈ ಲೋಕದಲ್ಲಿ ಮೈತಾಳಿ ಬಂದು ತಪಸ್ಸಲ್ಲಿ ಕುಳಿತಾಗ ಆ ಕಾಂತಿಯನ್ನು ನೋಡಿ ನಮಗೆ ಮನಃಶಾಂತಿ ದೊರಕುತ್ತದೆ ಎಂದು ಈ ಹಾಡಿನಲ್ಲಿ ಹೇಳ್ತಾರೆ. ಆರ್ ಎನ್ ಜಯಗೋಪಾಲ್ ಅವರ ಕನ್ನಡ ಅನುವಾದ, ಎಲ್ ಕೃಷ್ಣನ್ ಅವರ ಸಂಗೀತ ಸಂಯೋಜನೆ. ರಮಣ 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 ಹರನೇ ಗುಹನೇ ವರನೇ ಪಾಲಿಸೋ ಪಾವನ ಚರಣ. ಹರನೇ ಗುಹನೇ ವರನೇ ಪಾಲಿಸೋ ಪಾವನ ಚರಣ.
ತಪದಲ್ಲಿ ಕುಳಿತಿರೆ ಏನೋ ಕಾಂತಿ, ನಿರ್ಮಲ ಮನದಲ್ಲಿ ಎಂಥ ಶಾಂತಿ. ತಪದಲ್ಲಿ ಕುಳಿತಿರೆ ಏನೋ ಕಾಂತಿ, ನಿರ್ಮಲ ಮನದಲ್ಲಿ ಎಂಥ ಶಾಂತಿ. ರಮಣ 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 ರಮಣ. ಕರುಣಾಲಯನೇ ಶರಣು, ಅರುಣಾಚಲನೇ ಶರಣು. ಕರುಣಾಲಯನೇ ಶರಣು, ಅರುಣಾಚಲನೇ ಶರಣು. ಜಗಕ್ಕೆ ತೋರಿದೆ ನೀನು ಪ್ರೀತಿ, ಬೆಳಗಿದೆ ಎಲ್ಲೆಡೆ ಜ್ಞಾನದ ಜ್ಯೋತಿ. ಜಗಕ್ಕೆ ತೋರಿದೆ ನೀನು ಪ್ರೀತಿ, ಬೆಳಗಿದೆ ಎಲ್ಲೆಡೆ ಜ್ಞಾನದ ಜ್ಯೋತಿ. ರಮಣ 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 ರಮಣ. ಪ್ರಭು ವೆಂಕಟನೇ ಶರಣು, ಸಂಕಟಹರನೇ ಶರಣು. ಪ್ರಭು ವೆಂಕಟನೇ ಶರಣು, ಸಂಕಟಹರನೇ ಶರಣು. ಗುಹನನು ಕಾಣದ ಭಕ್ತರಿಗೆ ಇಹದಲ್ಲಿ ಕಾಣುವ ದೈವವು ನೀನೆ. ಗುಹನನು ಕಾಣದ ಭಕ್ತರಿಗೆ ಇಹದಲ್ಲಿ ಕಾಣುವ ದೈವವು ನೀನೆ. ರಮಣ 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 ರಮಣ. ನಮೋ ರಮಣ. ಈ ಅರುಣಾಚಲ ರಮಣನು ಹರಿಯಾದಿ ಇತರ ಜೀವಗಳ ಹೃದಯದಲ್ಲಿ ಬೆಳಗುತ್ತಿದ್ದಾನೆ ಅಂದಾಗ ಎಲ್ಲ ಜೀವರಾಶಿಗಳು, ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲ ಸೇರಿಕೊಳ್ಳುತ್ತೆ. ಅದರಿಂದ ಆ ಜೀವರಾಶಿಗಳ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ ಹೇಗೆ ಅವರು ಒಡನಾಟ ಇಟ್ಟಿದ್ರು ಅಂತ ಈಗ ಉಮಾಶ್ವತ್ ಅವರು ನಮಗೆ ಓದಿ ತೋರಿಸಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿ ಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಸಂಕಲನ ಮತ್ತು ಭಾಷಾಂತರ ಮುತ್ತಾಮನು. ಭಾಗ 15. ಭಗವಾನರು ಅಳಿಲುಗಳು. ಭಗವಾನರು ಗುರುಮೂರ್ತಂನಲ್ಲಿ ಇದ್ದಾಗಿನಿಂದಲೂ ಅಳಿಲುಗಳು ಅವರ ಜೊತೆಗಾರರು. ಅವುಗಳು ಅವರ ಸುತ್ತಮುತ್ತಲೂ ಗೂಡು ಕಟ್ಟಿಕೊಂಡು ಅಲ್ಲೇ ಓಡಾಡಿಕೊಂಡಿರುತ್ತಿದ್ದವು. ಅವರು ವಿರೂಪಾಕ್ಷ ಗುಹೆಗೆ ಬಂದಾಗಲೂ ಅಳಿಲುಗಳು ಅವರ ಹತ್ತಿರವೇ ಓಡಾಡಿಕೊಂಡಿದ್ದವು. ಮಾತೆಯ ಸಮಾಧಿ ಬಳಿ ಬಂದು ನೆಲೆಸಲು ಪ್ರಾರಂಭಿಸಿದ ಮೇಲೆ ಭಗವಾನರು ಅವರ ಪಡಸಾಲೆಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಅಳಿಲುಗಳಿಗೆ ಆಹಾರ ಕೊಡುತ್ತಿದ್ದರು. ಕಡಲೆ ಬೀಜ, ಗೋಡಂಬಿ, ಹಣ್ಣು, ಕಾಳುಗಳೇ ಅವುಗಳ ಆಹಾರ. ಸುಮಾರು 10-15 ಅಳಿಲುಗಳು ಭಗವಾನರ ಹತ್ತಿರ ಬರುತ್ತಿದ್ದವು. ಅವುಗಳು ಯಾರ ಹೆದರಿಕೆಯೂ ಇಲ್ಲದೆ ಅಥವಾ ಯಾವ ಸಂಕೋಚವೂ ಇಲ್ಲದೆ ಭಗವಾನರ ಹತ್ತಿರ ನಿರ್ಭಯವಾಗಿ ಓಡಾಡುತ್ತಿದ್ದವು. ಭಗವಾನರು ಅವುಗಳ ಹಳೆಯ ಸ್ನೇಹಿತರೇನೋ ಅನ್ನುವ ಹಾಗೆ ಅವರ ಕೈಕಾಲು ತಲೆ ಮೇಲೆಲ್ಲಾ ಓಡಾಡುತ್ತಿದ್ದವು. ಯಾವ ಹೊತ್ತಿನಲ್ಲೇ ಆಗಲಿ ಡಬ್ಬಿ ತೆಗೆದ ಶಬ್ದವಾದರೆ ಅಳಿಲುಗಳು ಹಾಜರಾಗುತ್ತಿದ್ದವು. ಅವರು ಆ ಡಬ್ಬಿಯನ್ನು ತಮ್ಮ ಸುಖಾಸನದ ಬಳಿಯೇ ಇಟ್ಟುಕೊಳ್ಳುತ್ತಿದ್ದರು. ಅವುಗಳು ಸಾಕು ಪ್ರಾಣಿಗಳಲ್ಲದೆ ಹೋದರೂ ಸಹ ಬಹಳ ದಿನಗಳಿಂದ ಭಗವಾನರ ಜೊತೆ ಇದ್ದು ಸಾಧು ಪ್ರಾಣಿಗಳಾಗಿದ್ದವು. ಅವರ ಸುಖಾಸನದ ಮೇಲೆಯೇ ಆಟವಾಡುತ್ತಿದ್ದವು. ತಪ್ಪಿಗೆ ತಕ್ಕ ಶಿಕ್ಷೆ. ಅಳಿಲುಗಳಿಗೆ ಎಷ್ಟೊಂದು ಸಲಿಗೆ ಇತ್ತು ಅಂದರೆ, ಭಗವಾನರ ಹತ್ತಿರ ಅಳಿಲೊಂದು ಓಡಾಡಿಕೊಂಡಿತ್ತು. ಅದು ಒಂದು ದಿನ ಭಗವಾನರ ಹತ್ತಿರ ಆಹಾರಕ್ಕೆ ಬಂದಾಗ ಅವರು ಪುಸ್ತಕ ಓದುತ್ತಾ ಇದ್ದುದರಿಂದ ಆಹಾರ ಕೊಡುವುದು ಸ್ವಲ್ಪ ತಡವಾಯಿತು. ಸಾಮಾನ್ಯವಾಗಿ ಭಗವಾನರು ತಮ್ಮ ಹಸ್ತದಿಂದಲೇ ಆಹಾರ ಕೊಡುತ್ತಿದ್ದರು.
ಅವರು ಆಹಾರ ಕೊಟ್ಟರೆ ಮಾತ್ರ ಆ ಅಳಿಲು ಆಹಾರ ತಿನ್ನುತ್ತಿತ್ತು. ಆದರೆ ಆ ದಿನ ಅವರು ಆಹಾರ ಕೊಡಲು ಸ್ವಲ್ಪ ತಡ ಮಾಡಿದ್ದರಿಂದ ಆ ಅಳಿಲು ಕೋಪದಿಂದ ಅವರ ಆಹಾರ ಕೊಡಲು ಹೋದಾಗ ಅವರ ಬೆರಳನ್ನು ಕಚ್ಚಿಬಿಟ್ಟಿತ್ತು. ಭಗವಾನರಿಗೂ ಆಶ್ಚರ್ಯವಾಯಿತು. ಏತುಂಟಾ, ನನ್ನ ಬೆರಳನ್ನು ಕಚ್ಚಿದೆಯಾ? ಇನ್ನು ಮೇಲೆ ನಿನಗೆ ನಾನು ಯಾವ ಆಹಾರವನ್ನು ಕೊಡುವುದಿಲ್ಲ ಎಂದು ಗದರಿಸಿದರು. ಅವರು ಅದಕ್ಕೆ ತಮ್ಮ ಕೈಗಳಿಂದ ತಿನ್ನಿಸುವುದನ್ನು ಬಿಟ್ಟು ಬಿಟ್ಟರು. ಅದೇ ಅವನ ಅಸಭ್ಯ ವರ್ತನೆಗೆ ಭಗವಾನರು ಕೊಟ್ಟ ಶಿಕ್ಷೆ. ಆ ಅಳಿಲಿಗೆ ತನ್ನ ತಪ್ಪು ಗೊತ್ತಾಯಿತು. ಆ ಅಳಿಲು ಅವರ ಕಾಲ ಮೇಲೆಲ್ಲಾ ಹೊರಳಾಡಿ ತನ್ನ ತಪ್ಪಾಯಿತೆಂದು ಪ್ರಾರ್ಥಿಸಲು ಪ್ರಾರಂಭಿಸಿತು. ಭಗವಾನರು ಸುಖಾಸನದ ಮೇಲೂ ಕಿಟಕಿಯ ಬಳಿಯೂ ಗೋಡಂಬಿ ಮತ್ತು ಬೀಜ ಇಟ್ಟು ಅದನ್ನು ತಿನ್ನು ಎಂದು ಹೇಳಿದರು. ಆದರೆ ಅಳಿಲು ಏನು ಮಾಡಿದರೂ ತಿನ್ನಲಿಲ್ಲ. ಅಷ್ಟೇ ಅಲ್ಲದೆ ಅದರ ಹತ್ತಿರವೂ ಹೋಗಲಿಲ್ಲ, ತಿರುಗಿಯೂ ನೋಡಲಿಲ್ಲ. ಭಗವಾನರು ಕೂಡ ಕಂಡೂ ಕಾಣದಂತೆ ಸುಮ್ಮನಿದ್ದರು. ಆ ಅಳಿಲು ಅವರ ಮೇಲೆಲ್ಲಾ ಹೊರಳಾಡಿ ಮೈ ಮೇಲೆ ಹತ್ತಿ ಭುಜದ ಮೇಲೆ ಕೂತು ಅದರ ದುಃಖವನ್ನು ತೋಡಿಕೊಳ್ಳುತ್ತಿತ್ತು. ಆಗ ಭಗವಾನರು, ನೋಡಿ, ಅವನು ನನ್ನ ಬೆರಳನ್ನು ಕಚ್ಚಿದನೆಂದು ಅವನಿಗೆ ನನ್ನ ಕೈಯಾರೆ ಆಹಾರ ತಿನ್ನಿಸುವುದನ್ನು ಬಿಟ್ಟೆ. ತನ್ನ ತಪ್ಪನ್ನು ತಿಳಿದು ಎಷ್ಟು ಸಂಕಟ ಪಡುತ್ತಿದ್ದಾನೆ ಎಂದು ಭಕ್ತರಿಗೆ ಹೇಳುತ್ತಾ ಆ ಅಳಿಲಿನ ಕಡೆಗೆ ತಿರುಗಿ, ಅರೆ, ನೀನು ಯಾಕೆ ನನ್ನ ಕೈ ಕಚ್ಚಿದೆ? ಅದಕ್ಕೋಸ್ಕರವೇ ನಾನು ನಿನಗೆ ತಿನ್ನಿಸುವುದಿಲ್ಲ. ನಿನಗದೇ ಸರಿಯಾದ ಶಿಕ್ಷೆ. ಅದೋ ಅಲ್ಲಿಟ್ಟಿದ್ದೇನೆ, ನಿನ್ನ ಆಹಾರ ತಿನ್ನು ಎಂದು ಹೇಳುತ್ತಾ ಆ ಅಳಿಲನ್ನು ಉಪೇಕ್ಷೆ ಮಾಡಿದರು. ಆ ಅಳಿಲು ತನ್ನ ಹಠ ಬಿಡಲಿಲ್ಲ. ಹೀಗೆಯೇ ಕೆಲವು ದಿನಗಳು ಕಳೆದವು. ಅವರು ಭಕ್ತರ ಬಂದು ಕರುಣಾಮಯಿ ಭಗವಾನರಲ್ಲವೇ? ಕಡೆಗೆ ಅವರೇ ಸೋತರು. ತಮ್ಮ ಅಳಿಲು ಭಕ್ತನಿಗೆ ಸ್ವಹಸ್ತದಿಂದಲೇ ಗೋಡಂಬಿ ಮತ್ತು ಬೀಜಗಳನ್ನು ತಿನ್ನಿಸಿ ಅವನನ್ನು ಕ್ಷಮಿಸಿದರು. ಭಗವಾನರ ರಕ್ಷಣೆ. 1942ನೇ ಇಸವಿ ಏಪ್ರಿಲ್ ತಿಂಗಳು. ಭಗವಾನರು ಬೆಳಗಿನ ತಿಂಡಿಯಾದ ಮೇಲೆ ಬೆಟ್ಟದ ಮೇಲೆ ಹೋಗಿ ಆಶ್ರಮದ ಆಸ್ಪತ್ರೆಯ ಹತ್ತಿರ ಇರುವ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದರು. ಆಗ ಅವರಿಗೆ ಅಡ್ಡವಾಗಿ ಒಂದು ಅಳಿಲು ಓಡಿ ಬಂದಿತು. ಅದರ ಹಿಂದೆಯೇ ಒಂದು ಆಶ್ರಮದ ನಾಯಿ ಅದನ್ನು ಅಟ್ಟಿಸಿಕೊಂಡು ರಭಸದಿಂದ ಪೂರ್ಣ ವೇಗದೊಂದಿಗೆ ಬಂತು. ಆಗ ಭಗವಾನರು ನಾಯಿಯನ್ನು ತಡೆದು ಆ ಅಳಿಲನ್ನು ರಕ್ಷಿಸಲು ಅವರ ಕೋಲನ್ನು ಅಡ್ಡವಾಗಿಟ್ಟರು. ಆಗ ಅಳಿಲು ತಪ್ಪಿಸಿಕೊಂಡು ಬಿಟ್ಟಿತು. ಆದರೆ ಭಗವಾನರು ಆಯ ತಪ್ಪಿ ಕೆಳಗೆ ಬಿದ್ದು ಬಿಟ್ಟರು. ಅವರ ಭುಜದ ಮೂಳೆ ಮುರಿಯಿತು. ಭಕ್ತರನ್ನು ರಕ್ಷಿಸುವಾಗ ತಾವು ಬೀಳುವ ಅಪಾಯವನ್ನೂ ಲಕ್ಷಿಸಲಿಲ್ಲ ಭಕ್ತ ರಕ್ಷಕ ಭಗವಾನ್. ಪರಿತಾಪ. ಪಳಸಾಲೆಯಲ್ಲಿ ಭಗವಾನರು ಸುಖಾಸನದ ತೊಲೆಯ ಮೇಲೆ ಅಳಿಲುಗಳು ಗೂಡು ಕಟ್ಟಲು ಪ್ರಾರಂಭಿಸಿದವು. ಅದು ತೆಂಗಿನ ನಾರು, ಒಣಗಿದ ಎಲೆ, ಬಟ್ಟೆ ಚೂರು ಎಲ್ಲಾ ಸೇರಿಸಿ ಗೂಡು ಕಟ್ಟುತ್ತದೆ. ಆದರೆ ಅದು ಗಾಳಿ ಬಂದಾಗ ಹಾರಿ ದರ್ಶನಾರ್ಥಿಗಳ ಮೇಲೆ ಕಸದಂತೆ ಬೀಳುತ್ತಿತ್ತು. ಅದರಿಂದ ಜನರಿಗೆ ಕೋಪ ಬಂದು ಅವುಗಳನ್ನು ಓಡಿಸುತ್ತಿದ್ದರು. ಅದನ್ನು ನೋಡಿ ಭಗವಾನರ ಅನುಚರರು ಅಳಿಲುಗಳಿಗೆ ಗೂಡು ಕಟ್ಟಲು ಬಿಡದೆ ಅವುಗಳನ್ನು ಅಲ್ಲಿಂದ ಓಡಿಸುವುದು ನಡೆದಿತ್ತು. ಅದನ್ನು ನೋಡಿದ ಭಗವಾನರು ಅದಕ್ಕೆ ಪಡಸಾಲೆಯಲ್ಲಿ ಗೂಡು ಕಟ್ಟಲು ಅನುಕೂಲವಿಲ್ಲವೆಂದು, ಏಕೆಂದರೆ ಅಲ್ಲಿ ಗಾಳಿಯ ತೊಂದರೆಯಿಂದಾಗಿ ಗೂಡು ನಿಲ್ಲದೆ ಬೀಳುತ್ತದೆ ಎಂದು ಅನುಚರರು ಅವುಗಳನ್ನು ಪಡಸಾಲೆಯಲ್ಲಿ ಗೂಡು ಕಟ್ಟಲು ಬಿಡದೆ ಅವುಗಳನ್ನು ಪಡಸಾಲೆಯಿಂದ ಹೊರಗಟ್ಟಿರುವುದನ್ನು ನೋಡಿ ಅವಳಿಗೆ ಗೂಡು ಕಟ್ಟಲು ಆಗುವುದಿಲ್ಲವೆಲ್ಲ ಎಂದು ಭಗವಾನರು ಪರಿತಪಿಸಿದರು. ಆಗ ಅವರ ಮುಖದಲ್ಲಿ ಕಾರುಣ್ಯತೆ ತಾಣ ಮಾಡುತ್ತಿತ್ತು. ಮರಿಗಳ ಸಮಾಧಿ. ಹಿಂದೆ ತೊಲೆಯ ಮೇಲೆ ಒಂದು ಅಳಿಲು ಗೂಡು ಇತ್ತು. ಒಂದು ದಿನ ಪಡಸಾಲೆಯಲ್ಲಿ ಕೂತಿದ್ದಾಗ ಭಗವಾನರು ಅಳಿಲು ಮರಿಗಳ ವಿಷಯವನ್ನು ಹೇಳಿದರು. ಮೇಲಿನ ತೊಲೆಯ ಮೇಲೆ ದೊಡ್ಡ ಗೂಡಿನಲ್ಲಿ ಅಳಿಲುಗಳು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ದೊಡ್ಡ ಸಂಸಾರವೇ ಇತ್ತು. ಅವುಗಳು ಸುಖಾಸನದ ಮೇಲೆಲ್ಲ ತಮಗೆ ಇಷ್ಟ ಬಂದ ಹಾಗೆ ಆಟ ಆಡಿಕೊಂಡಿರುತ್ತಿದ್ದವು. ಒಂದು ಬಾರಿ ನಾನು ಹೊರಗೆ ತಿರುಗಾಡಲು ಹೋದಾಗ ಕೆಲವು ಮರಿಗಳು ಸುಖಾಸನದ ಹೊರಗೆ ದಿಂಬಿನಲ್ಲಿ ಅಡಗಿ ಕುಳಿತಿದ್ದವು. ಅವುಗಳು ಅಲ್ಲಿ ಕುಳಿತಿದ್ದು ನನಗೆ ಗೊತ್ತಾಗಲಿಲ್ಲ. ನಾನು ಹೊರಗುದಿಂಬಿನ ಮೇಲೆ ಒರಗಿದ ಕೂಡಲೇ ಪಾಪ ಅವುಗಳು ಅಲ್ಲೇ ಸಮಾಧಿ ಆದವು. ಮಾಧವನಿಗೆ ಅದನ್ನು ನೋಡಿ ತುಂಬಾ ದುಃಖವಾಯಿತು. ಅದನ್ನು ನೋಡಿ ಸಹಿಸಲಾರದೆ ಆ ಅಳಿಲುಗಳ ಸಂಸಾರವನ್ನು ಅಲ್ಲಿಂದ ಓಡಿಸಿ ಆ ಗೂಡನ್ನು ಹಲಗೆ ಹಾಕಿ ಮುಚ್ಚಿಸಿ ಬಿಟ್ಟನು ಎಂದು ಹೇಳುವಾಗ ಭಗವಾನರ ಧ್ವನಿ ಗದ್ಗದವಾಗಿ ದುಃಖ ಆವರಿಸಿತ್ತು. ಗೋಡಂಬಿಯೇ ಬೇಕು ನಮಗೆ. 1946ನೇ ಇಸವಿಯ ಒಂದು ದಿನ ಅಳಿಲುಗಳು ತಮ್ಮ ಗೋಡಂಬಿಗಾಗಿ ಭಗವಾನರ ಹತ್ತಿರ ಬಂದವು. ಸುಖಾಸನದ ಹತ್ತಿರ ಸುಳಿದವು. ಆ ದಿನ ಡಬ್ಬದಲ್ಲಿ ಗೋಡಂಬಿ ಇರಲಿಲ್ಲ. ಅವುಗಳಿಗೆ ಗೋಡಂಬಿಯ ಬದಲು ಕಡಲೆ ಬೀಜವನ್ನು ಕೊಟ್ಟಾಗ ಅವು ತಿನ್ನಲಿಲ್ಲ. ಅದನ್ನು ನಿರಾಕರಿಸಿ ಗೋಡಂಬಿಯೇ ಬೇಕೆಂದು ಹಠ ಹಿಡಿದವು. ಆಗ ಭಗವಾನರು ಅವುಗಳನ್ನು ಸಮಾಧಾನ ಮಾಡುತ್ತಾ, ಈಗ ಇಲ್ಲಿ ಬೇರೇನೂ ಇಲ್ಲವಲ್ಲ, ಪಾಪ ಏನು ಮಾಡುವುದು ಎಂದು ಚಿಂತಾಮಗ್ನರಾದರು. ಆದರೆ ಆ ಅಳಿಲುಗಳು ಭಗವಾನರ ಪಾದದ ಮೇಲೆಲ್ಲಾ ಹೊರಳಾಡಿ ತಮ್ಮ ಅತೃಪ್ತಿಯನ್ನು ತೋರಿಕೊಡಿಸಿಕೊಂಡವು. ಭಗವಾನರು ಕೃಷ್ಣಸ್ವಾಮಿಯವರನ್ನು ಕರೆದು, ಉಗ್ರಾಣದಲ್ಲಿ ಏನಾದರೂ ಗೋಡಂಬಿ ಇದೆಯೇ ನೋಡಿ ಎಂದು ಹೇಳಿದರು. ಕೃಷ್ಣಸ್ವಾಮಿಯವರು ಅಡಿಗೆ ಮನೆಗೆ ಹೋಗಿ ಗೋಡಂಬಿ ಕೇಳಿದಾಗ ಅಡಿಗೆ ಮನೆಯಲ್ಲಿ ಸ್ವಲ್ಪವೇ ಗೋಡಂಬಿ ಇರುವುದೆಂದು, ಅದು ಅಂದು ಪಾಯಸ ಮಾಡುವುದರಿಂದ ಪಾಯಸಕ್ಕೆ ಬೇಕಾಗುವುದೆಂದು ಹೇಳಿ ಸ್ವಲ್ಪವೇ ಗೋಡಂಬಿ ಕೊಟ್ಟರು.
ಅದನ್ನು ತಂದು ಭಗವಾನರಿಗೆ ಕೊಟ್ಟು ಅಡಿಗೆ ಮಾಡುವವರು ಒಂದು ಪಾಯಸ ಮಾಡುವುದರಿಂದ ಸ್ವಲ್ಪವೇ ಗೋಡಂಬಿಯನ್ನು ಕೊಟ್ಟರೆಂದು ಹೇಳಲು ಭಗವಾನರು ಸರಿ ಸರಿ, ಗೋಡಂಬಿ ಸ್ವಲ್ಪ ಪಾಯಸದಲ್ಲಿ ಕಡಿಮೆಯಾದರೆ ಏನು, ಅದರ ರುಚಿ ಕೆಡುತ್ತದೆ ಏನೋ. ಪಾಪ, ಇವರುಗಳು ಗೋಡಂಬಿ ಇಲ್ಲದೆ ಮತ್ತೇನೂ ತಿನ್ನದೆ ಒದ್ದಾಡುತ್ತಿದ್ದಾರೆ. ಇವರಿಗೆ ಕೊಡದೆ ಪಾಯಸದಲ್ಲಿ ಹಾಕಬೇಕಂತೆ. ಪಾಯಸದಲ್ಲಿ ಗೋಡಂಬಿ ಇಲ್ಲದಿದ್ದರೆ ಯಾರು ಆಡುತ್ತಾರೆ? ಪಾಪ, ಈ ಮಕ್ಕಳು ಹೇಗೆ ಒದ್ದಾಡುತ್ತಿದ್ದಾರೆ ನೋಡಿ ಎಂದು ಬೇಸರದಿಂದ ಹೇಳಿದರು. ಆ ದಿನ ಗೋಡಂಬಿ ಪಾಯಸದಲ್ಲಿ ಬೀಳದೆ ಅಳಿಲುಗಳ ಹೊಟ್ಟೆಯಲ್ಲೂ ಆ ಪಡಸಾಲೆಯ ಡಬ್ಬದಲ್ಲೂ ಬಿದ್ದವು. ಅಂದು ಸಂಜೆ ಡಾಕ್ಟರ್ ಅನಂತನಾರಾಯಣರು ನಗರದಿಂದ ಬರುತ್ತಾ 2 ವೀಸೆಯಷ್ಟು ಗೋಡಂಬಿ ತಂದು ಭಗವಾನರಿಗೆ ಕೊಟ್ಟು, ಇದನ್ನು ಅಳಿಲುಗಳಾಗಿ ತಂದಿದ್ದೇನೆ ಅಂದರು. ಭಗವಾನರು ಸಂತೋಷದಿಂದ ಮಂದಸ್ಮಿತರಾಗಿ, ನೋಡಿ, ಅಳಿಲುಗಳು ತಮ್ಮ ಗೋಡಂಬಿಯನ್ನು ತಾವೇ ಸಂಪಾದಿಸಿಕೊಂಡವು. ಇನ್ನು ಯಾರನ್ನೂ ಬೇಡಿಕೊಳ್ಳುವ ಪ್ರಮೇಯವೇ ಇಲ್ಲ. ಇದು ಅವುಗಳ ಸೊತ್ತು ಎಲ್ಲವನ್ನೂ ಡಬ್ಬದಲ್ಲಿ ಹಾಕಿ ಜೋಪಾನವಾಗಿ ಇಡಿ, ಉಗ್ರಾಣಕ್ಕೆ ಮಾತ್ರ ಕೊಡಕೂಡದು, ತಿಳಿಯತೆ ಎಂದು ಕೃಷ್ಣಸ್ವಾಮಿಯವರಿಗೆ ಹೇಳಿದರು. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಅನೇಕ ವಾರಗಳಿಂದ ಸ್ಕಂದರಮಣ ಎನ್ನುವ ನೃತ್ಯ ನಾಟಕದ ಬಗ್ಗೆ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಂಡು ಅದರ ಚಿತ್ರವನ್ನು ನೋಡುತ್ತಾ ಇದ್ದೀವಿ. ಇಂದು ಆ ಚಿತ್ರದಲ್ಲಿ ಏನಾಗುತ್ತೆ ಅಂತ ಉಮಾ ಶ್ರೀಪತಿ ಅವರು ಹೇಳ್ತಾರೆ. ಅದಾದ ನಂತರ ಚಿತ್ರದ ಕಿರು ಪ್ರದರ್ಶನ. ಓಂ ನಮೋ ಭಗವತೆ ಶ್ರೀರಮಣಾಯ. ರಮಣೇಶ ನಿನ್ನ ನಾಮವನಾಲಿಗೆ ನುಡಿಯಲು ಏನೋ ಸಂತೋಷ, ನುಡಿಯಲು ಏನೋ ಸಂತೋಷ. ರಮಣೇಶ ನಿನ್ನ ನಾಮವನಾಲಿಗೆ ನುಡಿಯಲು ಏನೋ ಸಂತೋಷ, ನುಡಿಯಲು ಏನೋ ಸಂತೋಷ. ಆಹಾ, ರಮಣ ಎಂಬ ಈ 3 ಅಕ್ಷರ ಎಷ್ಟು ಚಂದ, ಎಷ್ಟು ಸುಮಧುರ, ಎಷ್ಟು ಸರಳ, ಎಷ್ಟು ಸಿಹಿಯಾಗಿದೆ ಅಲ್ವೇ? ಆದ್ರೆ ನಮಗೆ ಆ ಹೆಸರನ್ನ ಹೇಳಲಾಗದಿದ್ದಾಗ ಅದರ ಸಂಕಟ ಹೆಚ್ಚು ಎಂದು ನಿನ್ನ ನಾಮವ ಹೇಳುವ ಸೌಭಾಗ್ಯ ಕೊಡುವೆ ಎಂದು ಕಾದಿರುತ್ತೇವೆ ಅಲ್ವಾ? ಈ ಲೋಕವೆಂಬ ಅಂಧಕಾರದಲ್ಲಿ ಅಥವಾ ಮೌನ ಎಂಬ ಕತ್ತಲೆಯಲ್ಲಿ ಮುಳುಗಿ ನಿನ್ನ ನಾಮದ ಜಪವನ್ನ ಮಾಡೋದ ಭಾಗ್ಯವನ್ನೇ ಮರೆತು ಮೂಕರಾಗಿದ್ದೇವೆ. ಇದೇ ರೀತಿ ತಾಯಿಯೊಬ್ಳು ತನ್ನ ಕಂದನಿಗೆ ಮಾತು ಬಾರದ ಕಾರಣ ಆ ಸುಬ್ರಹ್ಮಣ್ಯನಲ್ಲಿ ಮೊರೆ ಇಡುತ್ತಾಳೆ. ಓ ಸ್ವಾಮಿ, ನಿನ್ನ ನಾಮದ ಮಹಿಮೆ ಎಷ್ಟು ಅದ್ಭುತ, ನಿನ್ನ ನಾಮವನ್ನು ಜಪಿಸುವುದೇ ಆನಂದ, ನಿನ್ನ ನಾಮವನ್ನು ಹೇಳುವುದೇ ಪರಮಾನಂದ. ನಿನಗೆ ನನ್ನ ಕಂದನ ಮೊರೆ ಕೇಳದೆ, ಆ ಮಗುವಿನ ದುಃಖ ನಿನಗೆ ತಿಳಿಯದೆ, ಮಾತು ಬಾರದ ಈ ಮುಕ್ತ ಮಗುವಿನ ಮೇಲೆ ದಯೆ ತೋರಿಸೋ ಸ್ಕಂದ ಎಂದು ತನ್ನ ಪ್ರಾರ್ಥನೆಯನ್ನ ಮೊರೆ ಇಡುತ್ತಾಳೆ. ಭೂಲೋಕದಲ್ಲಿನ ಜನರ ಈ ಸಂಕಷ್ಟಗಳನ್ನು ಆಲಿಸಿ ದೇವಲೋಕವನ್ನೇ ತೊರೆದು ಸುಬ್ರಹ್ಮಣ್ಯನು ದರೆಗಿಳಿದು ಬಂದು ತನ್ನ ಭಕ್ತರ ಎಲ್ಲ ಕೋರಿಕೆಗಳನ್ನು ಪೂರೈಸಿ ಕೊರೆಗಳನ್ನೆಲ್ಲ ನೀಗಿಸುತ್ತಾನೆ. ಆ ಒಂದು ಅದ್ಭುತ ದೃಶ್ಯವನ್ನ ನಾವೀಗ ನೋಡೋಣ.
ಕಂಡು ಕರಗಿ ಸ್ಕಂದನು ತನ್ನ ತಾಯಿ ಪಾರ್ವತಿ ದೇವಿಯೆಡೆ ಇದಕ್ಕೆ ಕಾರಣವೇನು ಎಂದು ಕೇಳುತ್ತಾನೆ. ತನ್ನ ದುಷ್ಕರ್ಮಗಳ ಫಲವಾಗಿ ಮನುಜರು ಶೋಕವನ್ನು ಅನುಭವಿಸುತ್ತಾರೆ ಎಂದು ಜಗದಂಬಿಕೆ ಉತ್ತರಿಸುತ್ತಾಳೆ. ಈ ಉತ್ತರದಿಂದ ತೃಪ್ತಿ ಪಡೆಯದೆ ಸ್ಕಂದ ಸತ್ಯಲೋಕಕ್ಕೆ ಹೊರಡುತ್ತಾನೆ. ನಮೋ ರಮಣ. ಲೋಕವಿಡೀ ದುಃಖವನ್ನು ಅನುಭವಿಸುತ್ತಿದೆ ಅಂತ ತಿಳಿದು ಎಲ್ಲರಲ್ಲೂ ಆತ್ಮವಾಗಿ ಹೊಳೆಯುತ್ತಿರುವ ರಮಣ ಕರುಣೆಯಿಂದ ಭೂಮಿಗೆ ಮೈತಾಳಿ ಬಂದು ತಾನು ಬಂದಿದ್ದಲ್ಲದೆ ನಮ್ಮೆಲ್ಲರ ಹೃದಯದಲ್ಲಿ ತಾನು ಇದ್ದಾನೆ ಅಂತ ನಮ್ಮೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಅತ್ಯಮೂಲ್ಯವಾದ ಆತ್ಮವಿಚಾರದ ದಾರಿಯನ್ನು ತಿಳಿದುಕೊಟ್ಟಿದ್ದಾರೆ. ಅದನ್ನು ಈಗ ಶ್ರೀ ನಂದಕುಮಾರ್ ಸರ್ ಅವರು ಅದರ ಬಗ್ಗೆ ಕೆಲವು ಮಾತಾಡಿ ಅದರ ಅಭ್ಯಾಸವನ್ನು ಮಾಡಿಸಲಿದ್ದಾರೆ. ನಮೋ ರಮಣ. ರೇವತಿಯವರು ಹೇಳಿದ ಹಾಗೆ ಆ ಒಂದು ಕಿರುಚಿತ್ರದಲ್ಲಿ ನಾವು ನೋಡಿದ ಹಾಗೆ ಈ ಅವರವರ ಕರ್ಮ ಪ್ರಕಾರ ಆ ಫಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವ ಉತ್ತರದಿಂದ ಆ ಸಂತೃಪ್ತರಾಗದಲೇ ಆ ಮುರುಗರು ಹೇಗೆ ಸತ್ಯಲೋಕಕ್ಕೆ ಹೊರಟರು, ಅದೇ ರೀತಿಯಾಗಿ ಭಗವಾನರು ಹೇಳಿರುವಂತಹ ಈ ಜ್ಞಾನ ಮಾರ್ಗ, ಅದರ ಬಗ್ಗೆ ಅವರು ಹೇಳಿರುವಂತಹ ಪ್ರಶ್ನೋತ್ತರಗಳನ್ನು ಆತ್ಮವಿಚಾರ ಅನ್ನುವ ಈ ಪುಸ್ತಕದಲ್ಲಿ ಸಂಗ್ರಹಿಸಿದ್ದಾರೆ ನಮ್ಮ ಅಧ್ಯಕ್ಷರು ಶ್ರೀ AR ನಟರಾಜನ್ ಜಿ ಅವರು. ಈ ಪ್ರಶ್ನೋತ್ತರಗಳು 1900ರಿಂದ 1950ವರೆಗೂ ಭಗವಾನರ ಹತ್ರ ಕೇಳಿ ಉತ್ತರ ಪಡೆದಿರುವಂತಹ ಪ್ರಶ್ನೋತ್ತರಗಳು. ಈ ಪುಸ್ತಕದ ಹೆಸರು ಆತ್ಮವಿಚಾರ 1900ರಿಂದ 1950ರವರೆಗೆ ಭಗವಾನ್ ರಮಣರು ಉತ್ತರಿಸುತ್ತಾರೆ ಅನ್ನುವ ಈ ಪುಸ್ತಕದಿಂದ ನಾವು ಇವಾಗ ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀವಿ. ಕಳೆದ ವಾರದಿಂದ 2 ವಾರಗಳಿಂದ ನಾವು 3ನೇ ಪ್ರಶ್ನೆ ಮತ್ತೆ 3ನೇ ಉತ್ತರವನ್ನು ನೋಡ್ತಾ ಇದ್ದೀವಿ. ಇದು ವಿಚಾರ ಸಂಗ್ರಹ ಅಥವಾ ಸೆಲ್ಫ್ ಎನ್ಕ್ವೈರಿ ಅನ್ನುವ ಗಂಭೀರಂ ಶೇಷಯ್ಯರ್ಗೆ ಭಗವಾನರು ಕೊಟ್ಟಿರುವ ಉತ್ತರಗಳನ್ನು ಸಂಗ್ರಹಿಸಿರುವಂತಹ ಆ ಪುಸ್ತಕದಿಂದ ಮೊದಲನೇ ಪ್ರಥಮವಾದ ಪ್ರಶ್ನೋತ್ತರ. ಇದನ್ನು ರೇವತಿಯವರು ನಮಗಾಗಿ ಮತ್ತೊಮ್ಮೆ ಪೂರ್ಣವಾದ ಪ್ರಶ್ನೆ ಮತ್ತೆ ಉತ್ತರವನ್ನು ಓದಲಿದ್ದಾರೆ. ನಮೋ ರಮಣ. 3ನೇ ಪ್ರಶ್ನೆ. ಭಕ್ತ ನಾನು ಯಾರು ಎಂದು ಹೇಗೆ ವಿಚಾರಿಸುವುದು? ಮತ್ತೆ ಪ್ರಶ್ನೆ, ನಾನು ಯಾರು ಎಂದು ಹೇಗೆ ವಿಚಾರಿಸುವುದು? ಮಹರ್ಷಿಗಳು ಹೇಳ್ತಾರೆ, ಹೋಗುವುದು ಬರುವುದು ಎಂಬಂಥ ಕಾರ್ಯಗಳು ದೇಹಕ್ಕೆ ಮಾತ್ರ ಸಂಬಂಧಿಸಿದವುಗಳು. ಆದ್ದರಿಂದ ನಾನು ಹೋದೆ, ನಾನು ಬಂದೆ ಎಂದು ಹೇಳುವಾಗ ದೇಹವು ನಾನು ಎಂಬ ಅರ್ಥದಲ್ಲಿ ಹೇಳುವುದಾಗಿದೆ. ಆದರೆ ದೇಹವು ನಾನು ಎಂಬ ಚೈತನ್ಯವೆಂದು ಹೇಳಬಹುದೇ? ಅದು ಸಾಧ್ಯವಿಲ್ಲ. ಏಕೆಂದರೆ ಅದು ಹುಟ್ಟುವ ಮೊದಲು ಅಲ್ಲಿರಲಿಲ್ಲ. ಅದು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಅದು ಗಾಢನಿದ್ರೆಯಲ್ಲಿ ಗಾಢನಿದ್ರೆಯಲ್ಲಿ ಅಸ್ತಿತ್ವವಿರುವುದಿಲ್ಲ. ಸತ್ತಾಗ ಅದು ಒಂದು ಶವವಾಗುತ್ತದೆ. ಮರದ ಕೊರಡಿನಂತೆ ಜಡವಾಗಿರುವ ಈ ದೇಹವು ನಾನು ನಾನು ಎಂದು ಕಂಗೊಳಿಸುತ್ತದೆಯೇ? ಆದ್ದರಿಂದ ದೇಹದ ಸಂಬಂಧವಾಗಿ ಮೊದಲು ಮೂಡಿದ ನಾನು ಚೈತನ್ಯವು ಅಹಂಕಾರ, ಅವಿದ್ಯೆ, ಪಾಪಾತ್ಮ, ಜೀವಾತ್ಮ ಹೀಗೆ ನಾನಾ ವಿಧವಾಗಿ ಉಲ್ಲೇಖಿಸಲ್ಪಟ್ಟಿದೆ. ಇದನ್ನು ನಾವು ವಿಚಾರಿಸದೇ ಇರಲು ಸಾಧ್ಯವೇ? ನಮ್ಮ ಉದ್ಧಾರಕ್ಕಲ್ಲವೇ ಎಲ್ಲ ಶಾಸ್ತ್ರಗಳು ವಿಚಾರದ ಮೂಲಕ ಅಹಂಕಾರ ನಾಶವು ಮುಕ್ತಿ ಎಂದು ಸಾರಿರುವುದು. ಆದ್ದರಿಂದ ಪಾರ್ಥಿವ ಶರೀರವನ್ನು ಶವದಂತೆ ಉಳಿಯುವ ಹಾಗೆ ಮಾಡಿ ವ್ಯಕ್ತಿಯು ನಾನು ಎಂಬ ಪದವನ್ನೂ ಸಹ ಉಚ್ಚರಿಸದೆ ಆಸಕ್ತಿಯಿಂದ ಹೀಗೆ ವಿಚಾರಿಸಬೇಕು. ಹೀಗೆ ನಾನು ಎಂಬುದಾಗಿ ಮಾಡುತ್ತಿರುವುದು ಏನು? ಆಗ ಹೃದಯದಲ್ಲಿ ಒಂದು ವಿಧವಾದ ಸೊಲ್ಲಿಲ್ಲದ ನಾನು ನಾನು ರೂಪದ ಕಾಂತಿಯು ಬೆಳಗುತ್ತದೆ. ಕಾಲಾವಧಿಯ ಹಲವಾರು ಚಿಂತನೆಗಳು ಮಾಯವಾಗಿದ್ದು ಅದು ಅಲ್ಲಿದ್ದು
ಮತ್ತು ಒಂದೇ ಆದ ಶುದ್ಧ ಚೈತನ್ಯವಾಗಿ ತಾನೇ ತಾನಾಗಿ ಬೆಳಗುತ್ತದೆ. ವ್ಯಕ್ತಿಯು ಆ ಅನುಭವವನ್ನು ತೊರೆಯದೆ ಶಾಂತವಾಗಿದ್ದರೆ ನಾನು ದೇಹ ಎಂಬ ವ್ಯಕ್ತಿತ್ವದ ಭಾವನೆ ಪೂರ್ಣವಾಗಿ ನಾಶವಾಗುತ್ತದೆ ಮತ್ತು ಕೊನೆಯಿಲ್ಲದ ನಾನು ಆಕೃತಿ ಎಂಬ ಕಡೆ ಆಲೋಚನೆಯೂ ಸಹ ಕರ್ಪೂರವನ್ನು ಸುಡುವ ಬೆಂಕಿಯಂತೆ ಅಡಗುತ್ತದೆ. ಮಹರ್ಷಿಗಳಿಂದ ಮತ್ತೆ ಶಾಸ್ತ್ರಗಳಿಂದ ಇದೇ ಮುಕ್ತಿ ಎಂದು ತೀರ್ಮಾನವಾಗಿದೆ. ನಮೋ ರಮಣ. ನಮೋ ರಮಣ. ಧನ್ಯವಾದಗಳು ರೇವತಿ ಅವರಿಗೆ. ಈ ಒಂದು ಉತ್ತರದಲ್ಲಿ ನಾವು ಕಳೆದ ವಾರಗಳಲ್ಲಿ ಹೇಗೆ ಭಗವಾನರು ನಮಗೆ ಈ ನಾನು ಈ ದೇಹ ಅನ್ನೋದು ಹೇಗೆ ನಾವು ಅಂಟುಕೊಂಡಿದ್ದೀವಿ ಅನ್ನೋದನ್ನು ತುಂಬಾ ಸರಳವಾಗಿ ಹೇಳ್ಕೊಡ್ತಾರೆ. ಅಂದ್ರೆ ಹೋಗುವುದು ಬರುವುದು ಇದೆಲ್ಲ ದೇಹದ ಕರ್ಮಗಳು. ಆದ್ರೆ ಆ ಕರ್ಮಕ್ಕೆ ಈ ಅರಿವು ಅಂಟುಕೊಂಡ್ಬಿಟ್ಟು ತನ್ನನ್ನು ಯಾರು ಅಂತ ಗೊತ್ತಿಲ್ದಲೆ ನಾನು ಹೋದೆ ನಾನು ಬಂದೆ ಅಂತ ಹೇಳ್ಬಿಡ್ತದಲ್ವಾ. ಕರ್ಮ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಹೆಂಗ್ ಬರುವುದು? ಎಲ್ಲ ಅವರವರ ಕಷ್ಟಗಳನ್ನು ಅವರವರು ಅನುಭವಿಸಲೇಬೇಕು ಅನ್ನುವ ಆ ಕರ್ಮದ ಉತ್ತರದಿಂದ ನಾವು ಹೇಗೆ ಜ್ಞಾನ ಮಾರ್ಗಕ್ಕೆ ಬರುವುದು? ಈ ತರ ಅಜ್ಞಾನದಿಂದ ಈ ದೇಹ ಯಾವುದು ಹುಟ್ಟುವುದು ಮೊದಲು ಅದಕ್ಕೆ ಇರುವಿಕೆನೇ ಇರ್ಲಿಲ್ವೋ, ಯಾವುದು ಪಂಚಭೂತಗಳ ಸಂಗ್ರಹದಿಂದ ಮತ್ತೆ ಆ ಪಂಚಭೂತಗಳು ಅವರ ಮೂಲಕ ಹೋಗಿ ಸೇರಿದಾಗ ಇದು ಶಾವು ಅನ್ನುವ ಆ ನೆಲೆಗೆ ಹೋಗ್ಬಿಡುತ್ತದೋ, ಯಾವುದಕ್ಕೆ ಗಾಢ ನಿದ್ರೆಯಲ್ಲಿ ಅಸ್ತಿತ್ವವೇ ಇರುವುದಿಲ್ವೋ, ಯಾವಾಗ ಅದು ಮರಣವನ್ನು ಹೊಂದಿದಾಗ ಇದು ಶವ ಅಂತ ಹೇಳ್ಬಿಡ್ತಾರೋ, ಅದನ್ನು ಹೋಗಿ ನಾವು ಆ ನಿತ್ಯವಾದ ಶುದ್ಧವಾದ ಅಖಂಡವಾದ ಚೈತನ್ಯ ಅಂತ ಹೇಳಬಹುದೇ? ಹೇಳಬಾರ್ದಲ್ಲವೇ ಅಂತ ಹೇಳಿ ಈ ಒಂದು ಮೊದಲನೇ ಯೋಚನೆ ಯಾವುದು ಆ ಚೈತನ್ಯದಿಂದ ಎದ್ದು ಈ ಕರ್ಮದ ಸಂಬಂಧಪಟ್ಟಿದ್ದ ಕ್ಷೇತ್ರವಾದ ಈ ದೇಹವನ್ನು ನಾನು ಅಂತ ಹೇಳ್ಕೊಳ್ಳುತ್ತೋ ಅದೇ ಅಜ್ಞಾನ, ಅಹಂಕಾರ, ಮಾಯೆ ಅಂತ ಎಲ್ಲಾ ಕಷ್ಟಗಳಿಗೂ ಅದೇ ಕಾರಣ. ಯಾವ ಕಷ್ಟಗಳಿಗೆ ನಾವು ಅನುಭವಿಸುವ ಕಷ್ಟಗಳಿಗೆ ನಾವು ಮಾಡಿದ್ದ ಕರ್ಮ, ಅದರಿಂದ ದೇವರು ಏನ್ ಕೊಡ್ತಾರೆ, ಈ ಒಂದು ನಮಗೆ ಕೊಟ್ಟಿರುವಂತಹ ಆ ಒಂದು ಮಾರ್ಗದಿಂದ ನಮ್ಮನ್ನು ಈ ಯಾವ ರೀತಿಯಾಗಿ ಈ ಅರಿವನ್ನು ಅದರಿಂದ ನಾವು ಡಿಟ್ಯಾಚ್ ಮಾಡ್ಕೋಬಹುದು, ಯಾವ ರೀತಿ ಅದನ್ನು ಬಿಡುಗಡೆ ಮಾಡ್ಬೋದು ಅನ್ನೋದನ್ನು ಭಗವಾನ್ ಹೇಳಿ ಹೇಗೆ ಕೊಡ್ತಾರೆ. ಈ ತರ ಇರುವಂತಹ ದೇಹ, ಮರಣವನ್ನು ಹೊಂದುವಂತಹ ದೇಹವನ್ನು ಆ ಪೂರ್ಣವಾದ ಚೈತನ್ಯ ಅಂತ ಹೇಳಬಹುದೇ? ಹೇಳಬಾರದಲ್ಲವೇ? ಆ ಪೂರ್ಣವಾದ ಚೈತನ್ಯ ತನ್ನನ್ನು ಮರೆತು ಯಾವಾಗ ಈ ದೇಹ, ಈ ಕರ್ಮಕ್ಕೆ ಸಂಬಂಧಪಟ್ಟಿದ್ದ ದೇಹ ಕ್ಷೇತ್ರ ನಾನು ಅಂತ ಎದ್ದು ಬಿಡುತ್ತೋ ಅದೇ ಮೊದಲನೇ ತಪ್ಪು, ಅದೇ ಎಲ್ಲ ಕಷ್ಟಗಳಿಗೂ ಮೂಲ ಕಾರಣ ಅಂತ ಹೇಳಿ ಅದನ್ನೇ ಅಜ್ಞಾನ, ಅಹಂಕಾರ, ಮಾಯೆ, ಮಲ ಅಂತೆಲ್ಲ ಹೇಳ್ತಾರೆ. ಈ ಒಂದು ವಿಷಯದಲ್ಲಿ ಗಮನವಾಗಿ ಇದ್ರೆ ನಾವು ಎಲ್ಲ ಕಷ್ಟಗಳಿಗೂ ಪ್ರತಿಯೊಂದಕ್ಕೂ ಯಾವ್ದು ಕಾರಣ ಇತ್ತು, ಅದನ್ನ ಹೆಂಗ್ ನಿವೃತ್ತಿ ಮಾಡೋದು ಅನ್ನೋದೆಲ್ಲ ಹೋಗಿ ಅದರ ಮೂಲಭೂತವಾಗಿ ಇರುವಂತಹ ಬುಡ ಸಮೇತ ಆ ಕರ್ಮಗಳನ್ನು ಎತ್ತಾಕ್ಬಿಡ್ಬೋದು ಅಂತ ಎಲ್ಲಾ ಕಷ್ಟಗಳಿಗೂ ಎಲ್ಲಾ ಕರ್ಮಗಳಿಗೂ ಮೊದಲನೇ ಆದಿ ಕಾರಣ ಯಾವುದು? ಈ ಕರ್ಮ ಕ್ಷೇತ್ರವಾದ ಈ ಮರಣ ಹೊಂದುವಂತಹ ನೆಲೆ ಇರುವಂತಹ ಈ ಕಟ್ಟಿಗೆ ಅಂತ ಇರುವಂತಹ ಈ ದೇಹ ನಾನು ಅಂತ ಹೇಳ್ಬಿಡ್ತೀವಲ್ಲ, ಅದೇ ಮೊದಲನೇ ತಪ್ಪು. ಅದನ್ನು ಮೊದಲು ತಿಳ್ಕೊಳ್ಳಿ ಅಂತ ಹೇಳಿ ಈ ಒಂದು ತಪ್ಪನ್ನು ಅರಿವಿಂದ ಕಿತ್ತಾಕುವುದೇ ಮುಕ್ತಿ ಅಂತ ಎಲ್ಲಾ ಶಾಸ್ತ್ರಗಳು ಹೇಳ್ತದಲ್ವೇ ಅಂತ ಹೇಳ್ತಾರೆ. ಅಂದ್ರೆ ಆ ಮುಕ್ತಿ, ಆ ಕಷ್ಟಕ್ಕೆ, ಎಲ್ಲಾ ಕರ್ಮಗಳ ಮೂಲಕ್ಕೆ, ಎಲ್ಲಾ ಕಷ್ಟವಾದ ಅನುಭವಗಳ ಮೂಲಕ್ಕೆ ಒಂದೇ ಕಾರಣ ಈ ಕರ್ಮಕ್ಷೇತ್ರವಾದ ಈ ಮರಣ ಹೊಂದುವಂತಹ ಪಂಚಭೂತಗಳ ಸಂಗ್ರಹವಾದ ಈ ದೇಹ ನಾನು ಅಂತ ಅರಿವು ಎದ್ದರೆ ಕಷ್ಟಕ್ಕೆ ಬಂದ್ವಿ. ಆ ಒಂದು ಅರಿವು ತನ್ನನ್ನು ಯಾರು ಅಂತ ಕೇಳಿ ಈ ಒಂದು ಮರಣ ಹೊಂದುವಂತ ದೇಹದಿಂದ ತನ್ನನ್ನು ಬಿಡುಗಡೆ ಮಾಡಿಕೊಳ್ಳೋದೇ ಮುಕ್ತಿ ಅಂತ ಎಲ್ಲಾ ಶಾಸ್ತ್ರಗಳು ಹೇಳಿದೆ. ಈ ವಿಚಾರವನ್ನು ಮಾಡದಲೇ ನಾವು ಇರಬಹುದೇ ಅಂತ ಕೇಳ್ಬಿಟ್ಟು ಆ ವಿಚಾರವನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಈ ಪಂಚಭೂತಗಳಿಂದ ಮಾಡಲ್ಪಟ್ಟಿರುವಂತಹ ಈ ಸ್ವಯಂ ಸ್ಮರಣೆ, ಸ್ವಯಂ ಚೈತನ್ಯ ಇಲ್ಲದೆ ಇರುವಂತಹ ಈ ದೇಹವನ್ನು ಶವವಂತೆ ನಾವು ತಿಳ್ಕೊಂಡು ಅದರಿಂದ ಯಾವ ಉಪಯೋಗವೂ
ಯಾವ ವಿಧವಾದ ಅನುಭವವು ಪಡಿಬೇಕು ಅಂತ ಇಲ್ದಲೇ ಅದನ್ನ ಶವವಂತ ಇಟ್ಕೊಂಡು ಈ ನಾನು ಅನ್ನುವ ಚೈತನ್ಯ ಯಾವ್ದು ಬಂದು ಅಂಟ್ಕೊಂಡ್ಬಿಟ್ಟಿದೆ, ಈ ಕರ್ಮಕ್ಷೇತ್ರಕ್ಕೆ ಬಂದು ಅಂಟ್ಕೊಂಡ್ಬಿಟ್ಟಿದೆ, ಅದು ಉದ್ಭವವಾಗುದು ಹೇಗೆ, ಎಲ್ಲಿಂದ ಅಂತ ಹುಡುಕ್ಬೇಕು ಅಂತ ಹೇಳ್ತಾರೆ. ಹೇಗೆ ವಿಚಾರಿಸ್ಬೇಕು? ಈ ನಾನು ಅಂತ ಹೇಳುವುದು ಯಾವುದು? ಈಗ ನಾನು ಎಂಬುವಾಗ ಮೂಡುತ್ತಿರುವುದು ಯಾವುದು? ನಾನು ಎಂಬ ನಾನು ಅಂತ ಹೇಳ್ಕೊಂಡು ಒಂದು ಒಳಗಿಂದ ಬರುತ್ತದಲ್ಲ, ಆ ವಸ್ತು ಯಾವುದು ಅಂತ ವಿಚಾರಿಸ್ಬೇಕು ಅಂತ. ಹೇಗೆ? ದೇಹವನ್ನು ಶವವಂತ ಭಾವಿಸಿ ನಾನು ಅಂತ ಯೋಚನೆಯನ್ನು ಮಾಡಿದಲೇ ಗಮನವನ್ನು ಏನ್ ಮಾಡಬೇಕು? ಈ ಕರ್ಮಗಳಿಗೆಲ್ಲ ಉತ್ತರ ಯಾವುದು, ನಾನು ಪಡುವಂತ ಕಷ್ಟಗಳಿಗೆಲ್ಲ ಉತ್ತರ ಯಾವುದು, ಯಾವುದು ಕಾರಣ, ಆ ಕಾರಣವನ್ನು ಒಂದು ಕಾರಣವನ್ನು ನಿವೃತ್ತಿ ಮಾಡಿದ್ರೆ ಒಂದು ಕರ್ಮ ಸರಿಯಾಗುತ್ತೆ, ಹಿಂಗೆಲ್ಲ ಯೋಚನೆ ಮಾಡಿದಲೇ ಈ ನಾನು ಅನ್ನುವ ಆ ಯೋಚನೆ ಎಲ್ಲಿಂದ ಉದ್ಭವ ಆಗುತ್ತೆ, ಅಥವಾ ಯಾವ ವಸ್ತು ಇವಾಗ ನಾನು ಅಂತ ಮೂಡಿ ಬರ್ತದೆ ಅಂತ ವಿಚಾರ ಮಾಡಿದ್ರೆ ಗಮನವನ್ನು ಆ ಕಡೆ ನಾವು ತಿರುಗಿಸಿದಾಗ ಏನಾಗುತ್ತೆ? ಆವಾಗ ಒಂದು ಸೋಲಿಲ್ಲದ ನಾನು ರೂಪದ ಕಾಂತಿಯು ಬೆಳಗುತ್ತದೆ. ಅವಾಗ ಏನಾಗುತ್ತೆ? ಯಾವ ಸೋಲಿಲ್ಲದ ಅಂದ್ರೆ ಇವಾಗ ನಾವು ಮಾಡುವ ಚಿಂತನೆಗಳೇ ಒಂದ್ ಕಡೆ ಉದ್ಭವ ಆಗುತ್ತೆ, ಒಂದ್ ಕಡೆ ಶಕ್ತಿ ಇರುತ್ತೆ, ಒಂದು ಕಡೆ ಸೋಲು ಇರುತ್ತೆ, ಮತ್ತೆ ಅದು ಸೋತ್ ಹೋಗಿ ಇನ್ನೊಂದು ಯೋಚನೆ ಉದ್ಭವ ಆಗುತ್ತೆ, ಶಕ್ತಿ ಇರುತ್ತೆ, ಸೋಲುತ್ತೆ. ಆದ್ರೆ ಈ ನಾನು ಅನ್ನುವ ಈ ಸ್ಫುರಣಕ್ಕೆ ಈ ತರ ಉದ್ಭವ, ಇರುವಿಕೆ, ಸೋಲು ಅಂತ ಇಲ್ಲ. ಅದು ಚೈತನ್ಯ ಅನ್ಬ್ರೋಕನ್ ಅಂತಾರೆ. ಇವೆಲ್ಲ ವಿತ್ ಬ್ರೇಕ್ಸ್, ಇವುಗಳಲ್ಲಿ ಬ್ರೇಕ್ಸ್ ಇದೆ. ಈ ಬೇರೆ ಯೋಚನೆಗಳು ನಾನು ಅಲ್ಲಿ ಹೋದೆ, ನಾನು ಬಂದೆ, ನಾನು ಒಳ್ಳೆಯವನು, ನಾನು ಅಂತ ಒಳ್ಳೆಯವನಲ್ಲ, ನಾನು ಇದೆಲ್ಲ ಮಾಡಿದ್ದೀನಿ ಅಂತ ಹೇಳುವಾಗ ಅದಕ್ಕೆಲ್ಲ ಉದ್ಭವ ಇದೆ, ಇರುವಿಕೆ ಇದೆ, ಸೋಲಿದೆ. ಆದ್ರೆ ಈ ನಾನು ಅನ್ನುವ ಚೈತನ್ಯಕ್ಕೆ ರೂಪವಾದ ಕಾಂತಿ, ಅದು ಒಂದು ಲೂಮಿನಾಸಿಟಿ, ಅದು ಒಂದು ಶೈನಿಂಗ್, ಅದಕ್ಕೆ ಸೋಲೇ ಇಲ್ಲ. ಅದು ನಾನು 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 ಅಂತ ಅಖಂಡವಾಗಿ ಹೋಗ್ತಾ ಇರ್ತದೆ, ಅದು ಬೆಳಗುತ್ತದೆ. ಇವಾಗ ಅದನ್ನ ಏನ್ ಮಾಡ್ಬೇಕು ನಾವು? ಆವಾಗ ಕಾಲಾವಧಿಯ ಹಲವಾರು ಯೋಚನೆಗಳನ್ನು ಮಾರುವಾಗಿದ್ದ, ಅದು ಮಾಯವಾಗಿದ್ದ, ಅದು ಅಲ್ಲಿದ್ದು ಅಪರಿಮಿತ ಮತ್ತು ಒಂದೇ ಆದ ಶುದ್ಧ ಚೈತನ್ಯವಾಗಿ ತಾನಾಗಿ ಬೆಳಗುತ್ತದೆ. ಅಪರಿಮಿತ, ಅದಕ್ಕೆ ಲಿಮಿಟೇ ಇಲ್ಲ, ತಾನಾಗಿ ಸ್ವಯಂ ಪ್ರಕಾಶ. ಬೇರೆ ಯೋಚನೆಗಳನ್ನು ನಾನು ಯೋಚನೆ ಮಾಡಿದ್ರೆ ಆ ಯೋಚನೆ ಇದೆ, ಆದ್ರೆ ಈ ನಾನು ಅನ್ನುವ ಅಹಂಕಾರಕ್ಕೂ ಈ ಸ್ಫುರಣಕ್ಕೂ ಸಂಬಂಧವೇ ಇಲ್ಲ. ನಾನು ಅಡಗಿದ್ರಲ್ಲಿ, ಆ ಬೇರೆ ಯೋಚನೆಗಳು ಅಡಗಿದ್ರಲ್ಲಿ, ಆವಾಗ್ಲೇ ಈ ಸ್ಫುರಣ ಸ್ವಯಂ ಪ್ರಕಾಶವಾಗಿ ಉದ್ಭವವಾಗುತ್ತೆ ಅಂತ ಹೇಳ್ತಾರೆ. ಇದನ್ನು ಒಂದು ಕ್ಷಣಕ್ಕೆ ನಾವು ಉಳ್ಳದ ನಾರ್ಪದನ ಮೊದಲನೇ ಮಂಗಳ ಶ್ಲೋಕಕ್ಕೆ ಹೋಗೋಣ. ಅಲ್ಲಿ ಹೇಗೆ ಹೇಳ್ತಾರೆ ಭಗವಾನರು? ಉಳ್ಳದಲ ಉಳ್ಳ ಉಣರ್ವು ಉಳ್ಳದು, ಉಳ್ಳ ಪೊರುಳ್ ಉಳ್ಳಲರ ಉಳ್ಳತ್ತೆ ಉಳ್ಳದ ಅಂತ ಶುರು ಮಾಡಿರ್ತಾರೆ. ಅಂದ್ರೆ ಒಂದು ಇರುವಂತಹ ಆಧಾರ ಇಲ್ದಲೆ ನಾನು ಇದೀನಿ ಅನ್ನುವ ಈ ಒಂದು ಅರಿವು, ನಾನು ನನ್ನ ಇರುವಿಕೆ, ನಾನು ಇದೀನಿ ಅನ್ನುವ ಅರಿವು ಇರಕ್ ಸಾಧ್ಯ ಇದೆಯೇ? ಆ ಪರಮಾತ್ಮ ಯಾವ ತರದ ಯೋಚನೆಗಳು ಇಲ್ದಲೆ, ನಾನು ಅನ್ನುವ ಯೋಚನೆನೂ ಇಲ್ಲ, ಬೇರೆಯವರು ಇದ್ದಾರೆ ಅನ್ನುವ ಯೋಚನೆಗಳು ಇಲ್ದಲೆ ನಮ್ಮ ಹೃದಯದಲ್ಲಿ ಇರುವುದರಿಂದ ಆ ಪರಮಾತ್ಮನನ್ನು ನಾವು ಸ್ಮರಣೆ ಅಥವಾ ಆವಾಹನೆ ಹೇಗೆ ಮಾಡೋದು? ಯಾರು ಮಾಡ್ಲಿಕ್ಕೆ ಸಾಧ್ಯ? ಈ ನಾನು ಅಂತ ಎದ್ದ ಮೇಲೆ ಅವನನ್ನು ಇನ್ನೊಂದು ಯೋಚನೆಯಾಗಿ ನಾವು ಆವಾಹನೆ ಮಾಡಬಹುದೇ? ಅಲ್ಲ, ಅವನು ಹೇಗಿದ್ದಾರೋ ನಾನು ಅನ್ನುವ ಯೋಚನೆನೂ ಇಲ್ಲೇ, ಬೇರೆಯವರು ಇದ್ದಾರೆ ಅನ್ನುವ ಯೋಚನೆಗಳು ಇಲ್ಲದಲೇ ಪೂರ್ಣ ಅರಿವಾಗಿ ಮಾತ್ರ ಹೇಗಿದ್ದಾರೆ, ಸ್ವಯಂ ಪ್ರಕಾಶ ನಾನು ಅನ್ನುವ ಸ್ಫುರಣವಾಗಿ ಹೇಗಿದ್ದಾರೆ, ಹಾಗೇ ನಾವು ಅವರಲ್ಲಿ ಅಡಗಿರುವುದೇ ಅದನ್ನು ಧ್ಯಾನ ಮಾಡೋದು ಅಂತ ಹೇಳಿರ್ತಾರೆ. ಇವಾಗ ಈ ಪ್ರಶ್ನೆ ಮತ್ತೆ ಉತ್ತರದಲ್ಲಿ ಆ ನೆಲೆಗೆ ಬಂದಿದ್ದೀವಿ.
ಆ ನೆಲೆಗೆ ಭಗವಾನರು ಕರ್ಕೊಂಡ್ಬಂದಿದ್ದಾರೆ. ಈ ಶವ ಹೊಂದುವಂತ ದೇಹವನ್ನು ಒಂದು ಕಾಲದಲ್ಲಿ ಇದು ಶವ ಹೊಂದಲೇಬೇಕು, ಶವವಾಗಿ ಆಗ್ಲೇಬೇಕು. ಅದನ್ನ ಇವಾಗ್ಲೇ ಅದರ ಹತ್ರ ಏನು ಕೇಳ್ಬಿಡಿ, ಅದು ಅಶಾಶ್ವತ ಅಲ್ವಾ? ಅದನ್ನ ಶವವಂತವಾಗಿ ಇರಿಸಿ ಈ ದೇಹ, ಈ ಮರಣ ಹೊಂದುವಂತ ದೇಹ ನಾನು ಅಂತ ಎಲ್ಲಿಂದ, ನಾನು ಹೋದೆ, ನಾನು ಬಂದೆ, ನಾನು ಮಾಡಿದೆ, ನಾನು ಇದ್ದೆ, ನಾನು ಹಿಡ್ದೆ, ಹಿಂಗೆಲ್ಲ ಹೇಳುವಂತಹ ಅರಿವು ಯಾವುದು ಅದು ಮೂಡಿ ಬರುವುದು? ನಾನು ಅನ್ನುವ ಅರಿವಾಗಿ ಮೂಡಿ ಬರುವುದು ಯಾವುದು ಅಂತ ವಿಚಾರ ಮಾಡಿದ್ರೆ ಅಲ್ಲಿ ಏನ್ ಬರುತ್ತೆ? ಈ ನಾನು ಅನ್ನುವುದು ಹೋಗಿ ಬೇರೆ ಬೇರೆ ಯೋಚನೆಗಳು ಹೋಗಿ ಮಾಯವಾಗಿ, ಆವಾಗ ಇರುವಂತಹ ವಸ್ತು ಹೇಗಿದೆ? ನಮ್ಮ ಹೃದಯದಲ್ಲಿ ಇರುವಂತಹ ವಸ್ತು ಆ ಪರಮಾತ್ಮನಿಗೆ ಈ ನಾನು ಅನ್ನುವ ಯೋಚನೆನೂ ಇಲ್ಲ, ಬೇರೆಯವರು ಅನ್ನುವ ಯೋಚನೆನೂ ಇಲ್ಲ. ಯಾಕೆಂದ್ರೆ ಅವರೇ ಎಲ್ಲವಾಗಿ ಇರುವುದರಿಂದ, ಅವರೇ ಸರ್ವಸ್ವವಾಗಿ ಇರುವುದರಿಂದ ಅವರಲ್ಲಿ ಈ ವಸ್ತು ನಾನು, ಬೇರೆ ವಸ್ತುಗಳಲ್ಲ ಬೇರೆಯವರು ಅನ್ನುವ ಯೋಚನೆಗಳಿಗೆ ಆಸ್ಪದವೇ ಇಲ್ಲ. ಅವರು ಪೂರ್ಣವಾದ ಯಾವಾಗಲೂ ಇರುವಂತಹ ಸ್ವಯಂ ಪ್ರಕಾಶ ಅರಿವಾಗಿ ನಮ್ಮೊಳಗೆಲ್ಲ ಇದ್ದಾರೆ. ಅವರನ್ನು ಸ್ಮರಿಸುವುದು ಹೇಗೆ? ಅವರನ್ನು ಧ್ಯಾನ ಮಾಡುವುದು ಹೇಗೆ? ಅವರು ಹೇಗಿದ್ದಾರೋ ನಮ್ಮಲ್ಲಿ ನಾನು ಅನ್ನುವ ಯೋಚನೆನೂ ಇಲ್ದಲೆ, ಬೇರೆಯವರು ಇವರೆಲ್ಲ ಬೇರೆಯವರು ಅನ್ನುವ ಯೋಚನೆನೂ ಇಲ್ದಲೆ ಹೇಗೆ ಪೂರ್ಣ ಸ್ಫುರಣವಾಗಿದ್ದಾರೋ, ಅಖಂಡವಾಗಿದ್ದಾರೋ, ಅಪರಿಮಿತವಾಗಿದ್ದಾರೋ ಅದೇ ರೀತಿಯಾಗಿ ನಾವು ಆಗ್ಬಿಡೋದು. ಅವರ ಜೊತೆಯಲ್ಲಿ ಒಂದಾಗಿ ಆ ನೆಲೆಯಾಗೆ ಇರುವಂತದೇ ಅವರನ್ನು ಆವಾಹನೆ ಮಾಡೋದು. ಈ ನಾನು ಅಂತ ಎದ್ದು ಕೂಡಲೇ ಯಾರು ಅವರ ಮೇಲೆ ಧ್ಯಾನ ಮಾಡಕ್ಕಾಗತ್ತೆ? ಅವರಲ್ಲಿ ನಾನು ಅನ್ನೋ ಯೋಚನೆನೇ ಇಲ್ಲ. ಸೊ ಈ ನಾನು ಅನ್ನೋ ಯೋಚನೆನೂ ಹೋಗ್ಬೇಕು, ಅದು ಹಿಡ್ಕೊಂಡಿರುವ ಬೇರೆ ಯೋಚನೆಗಳು ಹೋಗ್ಬೇಕು. ಆವಾಗ ಏನಾಗತ್ತೆ? ಈ ನಾನು ಅಂತ ಮೂಡಿ ಬರುವುದು ಯಾವುದು ಅಂತ ಕೇಳಿದಾಗ ಅಖಂಡವಾಗಿ ಸ್ವಯಂ ಪ್ರಕಾಶವಾಗಿ ಅಪರಿಮಿತವಾಗಿ ಇರುವಂತಹ ಆ ನಾನು ಅನ್ನುವ ಚೈತನ್ಯ ಎದ್ದು ಬರುತ್ತದೆ. ಅದನ್ನು ಏನ್ ಮಾಡ್ಬೇಕು ನಾವು? ಅದನ್ನು ಹಿಡ್ಕೊಂಡು ಸುಮ್ಮನೆ ಇರಿ, ಬಿ ಸ್ಟಿಲ್, ಹೋಲ್ಡಿಂಗ್ ದಿ ಸ್ಫುರಣ, ಬಿ ಸ್ಟಿಲ್ ಅಂತ ಹೇಳಿರ್ತಾರೆ. ಅದರ ಹತ್ರ ಏನು ಕೇಳಬಾರ್ದು. ನಾವು ಆ ಸ್ಫುರಣ ಯಾವುದು ಅಖಂಡವಾಗಿದೆ, ಯಾವ ಯೋಚನೆಗಳ ಸಪೋರ್ಟ್ ಇಲ್ದಲೇ ಇದೆ, ಅದನ್ನು ನಾವು ಹೋಗಿ ಸ್ಮರಣೆ ಮಾಡಿ ಹಿಡ್ಕೊಂಡಾಗ ಏನು ಕೇಳಬಾರದು. ಸುಮ್ಮನೆ ಇದ್ದಾಗ ಅದು ಆ ಅಖಂಡವಾದ ಸ್ಫುರಣ ನಮ್ಮಲ್ಲಿ ಇರುವಂತಹ ಈ ನಾನು, ಈ ದೇಹ ಅನ್ನುವ ಎಲ್ಲಾ ಕಷ್ಟಗಳಿಗೂ ಮೂಲವಾಗಿರುವಂತಹ ಬುಡವನ್ನು ತೆಗೆದಾಕಿಬಿಡುತ್ತೆ. ನಾವು ಏನ್ ತೆಗಿಬೇಕಾಗಿಲ್ಲ. ಆ ಸ್ಫುರಣವನ್ನು ನಾವು ಹಿಡ್ಕೊಂಡು ಸುಮ್ಮನೆ ಇದ್ರೆ ಆ ಸ್ಫುರಣ ಏನ್ ಮಾಡುತ್ತೆ? ನಮ್ಮಲ್ಲಿ ಇರುವಂತಹ ಈ ಅಜ್ಞಾನ, ನಮ್ಮಲ್ಲಿ ಇರುವಂತಹ ಈ ಮಾಯೆ, ನಮ್ಮಲ್ಲಿ ಇರುವಂತಹ ಈ ಮೂಲಭೂತವಾದ ಎಲ್ಲಾ ಕರ್ಮಗಳು ಇರುವಂತಹ ಬುಡ, ಅದನ್ನು ಪೂರ್ಣವಾಗಿ ಕಿತ್ತಾಕ್ಬಿಡುತ್ತದೆ. ನಾನು ಈ ದೇಹ ಅನ್ನುವ ಪ್ರಜ್ಞೆಯನ್ನು ಅರಿವಿಂದ ತೆಗೆದು ನಮ್ಮನ್ನು ಅವರಲ್ಲೇ ಸಾಯುಜ್ಯ ಕೊಟ್ಟು ತಾನು ಕರ್ಪೂರದಲ್ಲಿ ಹಚ್ಚಿರುವಂತಹ ಒಂದು ದೀಪದ ಹಾಗೆ ಆ ಸ್ಫುರಣವು ಅಡಗೋಗ್ಬಿಡುತ್ತೆ. ಯಾವುದನ್ನು ಬರ್ನ್ ಮಾಡ್ಲಿಕ್ಕೆ, ಕರಗಿಸ್ಲಿಕ್ಕೆ ಯಾವುದು ಉಳಿದಿಲ್ಲ ಆ ಭಕ್ತನಲ್ಲಿ ಅಂದ್ಮೇಲೆ ತಾನೂ ಸಹ ಅದು ತನ್ನ ಸ್ವಯಂ ನೆಲೆಯಾದ ಆತ್ಮವಾಗಿ ಇರುತ್ತದೆ. ಆ ಪ್ರಕಾಶ, ಆ ಇರುವಂತಹ ಅರಿವು ಅನ್ನೋದು ಅದಕ್ಕೆ ಬೇಕಾಗಿಲ್ಲ. ಆ ಉಳ್ಳ ಅರಿವು ಉಳ್ಳ ಪೊರುಳಂದಲೇ ಇರುತ್ತದೆ. ಪ್ರಶ್ನೆ ಏನ್ ಕೇಳಿರ್ತಾರೆ? ಉಳ್ಳದಲ್ಲ ಉಳ್ಳ ಉಣರ್ವು ಉಳ್ಳದು. ಈ ಸ್ಫುರಣ ಅನ್ನೋದು ಉಳ್ಳ ಉಣರ್ವು. ಯಾವುದು ಇದೆಯೋ ಇಲ್ವೋ ಯಾವಾಗಲೂ ನಾನು ಇದ್ದೀನಿ ಅನ್ನುವ ಅರಿವು ಅದು ಸ್ಫುರಣ. ಆದ್ರೆ ಆ ಅರಿವು ಏನ್ ಮಾಡಿರುತ್ತೆ? ನಾನು ಈ ದೇಹವಾಗಿದ್ದೀನಿ ಅನ್ನುವ ಪ್ರಜ್ಞೆಯನ್ನು ಪೂರ್ಣವಾಗಿ ಆ ಭಕ್ತನಿಂದ ಮುಗಿಸಿ ತನ್ನೊಳಗೆ ಸೇರಿಸ್ಕೊಂಡು ಇನ್ನು ಅವನಲ್ಲಿ ಕರಗಿಸಲಿಕ್ಕೆ ಏನು ಇಲ್ಲ ಅಂತ ನೆಲೆಯಲ್ಲಿ ತಾನು ಪರಿಪೂರ್ಣವಾದ ಇರುವಿಕೆಯಾಗಿ ಮಾತ್ರ ಇರುತ್ತದೆ. ಇದೇ ಮುಕ್ತಿ ಅಂತ ಮಹರ್ಷಿಗಳು, ಶಾಸ್ತ್ರಗಳು ಹೇಳ್ತಾರೆ ಅಂತ ಈ ಉತ್ತರವನ್ನು ಪೂರ್ಣಗೊಳಿಸ್ತಾರೆ ನಮ್ಮ ಭಗವಾನರು. ಹೇಗೆ ಕರ್ಮಗಳು, ಕಷ್ಟಗಳು ಎಲ್ಲದಕ್ಕೂ ಆ ಕರ್ಮ ಮಾರ್ಗದ ಉತ್ತರವಾದ ನೀನೇನು ಮಾಡಿದ್ಯೋ ಹಾಗೆ ಅನುಭವಿಸ್ಬೇಕು ಅಂತ ಹೇಳುವ ಉತ್ತರದಲ್ಲಿ ಹೇಗೆ ಮುರುಗರು ತನ್ನ ಸಂತೃಪ್ತಿಯನ್ನು ತೋರಿಸ್ತದಲೆ ಇದು ಸತ್ಯಲೋಕದಲ್ಲಿ ನಾನು ಹೋಗಿ ವಿಚಾರಿಸ್ತೀನಿ, ಅಲ್ಲಿ ಜ್ಞಾನ ಮಾರ್ಗ ಏನಿದೆ ವಿಚಾರಿಸ್ತೀನಿ ಅಂತ ಬಂದ್ರು, ಆ ರೀತಿಯಾಗಿ ಈ ಸತ್ಯಲೋಕದ ಅಧಿಪತಿಯಾದ ನಮ್ಮ ರಮಣರನ್ನು ನಾವು ಆ ಶರಣಾಗತರಾದಾಗ ಅವರು ನಮಗೆ ಪರಿಪೂರ್ಣವಾಗಿ ಎಲ್ಲಾ ಕಷ್ಟಗಳ ಬುಡ ಯಾವುದು? ಈ ಮರಣ ಹೊಂದುವಂತಹ ದೇಹ, ಈ ಪಂಚಭೂತಗಳ ಸಂಗ್ರಹವಾದ ದೇಹ, ಈ ಕರ್ಮಕ್ಷೇತ್ರವಾದ ದೇಹ ನಾನು ಅಂತ ಯಾವುದು ಹೇಳ್ತದೋ ಅದೇ ಮೂಲವಾದ
ತಪ್ಪು ಮೂಲವಾದ ಕಷ್ಟಕ್ಕೆಲ್ಲ ಕಾರಣ. ಅದನ್ನು ವಿಚಾರದಿಂದ ತೆಗೆದಾಕ್ಬೇಕು. ಹೇಗೆ? ಈ ದೇಹವನ್ನು ಶವವಂತೆ ಇಟ್ಟು ಈ ನಾನು ಅನ್ನುವ ಪ್ರಜ್ಞೆ ಅಂತ ಮೂಡುವಂಥದ್ದು ಯಾವುದು ಅಂತ ವಿಚಾರಿಸಿದಾಗ ಅಲ್ಲಿ ಆ ನಾನು ಅನ್ನುವ ಜಾಗ ಬದಲು ಎಲ್ಲಾ ಯೋಚನೆಗಳು ಮರೆಯಾಗಿ ನಾನು ನಾನು ಅಂತ ಸ್ವಯಂ ಪ್ರಕಾಶವಾದ ಸ್ಫುರಣ ಒಂದು ಹೇಳ್ತದೆ. ಆ ಸ್ಫುರಣವನ್ನು ಹಿಡ್ಕೊಂಡು ಈ ಭಕ್ತ ಏನ್ ಮಾಡ್ಬೇಕು? ಸುಮ್ಮನೆ ಇರಬೇಕು. ಅವಾಗ ಆ ಸ್ಫುರಣ ಏನ್ ಮಾಡುತ್ತೆ? ಅವನಲ್ಲಿ ಇರುವಂತಹ ಈ ಮೂಲಭೂತವಾದ ತಪ್ಪನ್ನು, ನಾನು ಈ ದೇಹ, ನನಗೂ ಮರಣ ಇದೆ, ನಾನು ಯಾವತ್ತೋ ಒಂದ್ ದಿವಸ ಮರಣ ಹೊಂದಬೇಕು ಅನ್ನುವ ತಪ್ಪಾದ ಅರಿವನ್ನು ಪೂರ್ಣವಾಗಿ ತಿದ್ದಿ ತನ್ನೊಳಗೆ ನಿತ್ಯವಾದ ಅರಿವನ್ನು ಕೊಟ್ಟು, ಅಖಂಡವಾದ ಅರಿವನ್ನು ಕೊಟ್ಟು, ಇನ್ನು ಕರಗಿಸಲಿಕ್ಕೆ ಏನಿದಲೆ ತಾನು ಅಡಗಿ ಬರೀ ಆತ್ಮನಾಗಿ ಉಳ್ಳ ಪೊರುಳಾಗಿ ಇರುತ್ತದೆ. ಇದೇ ಮುಕ್ತಿ ಅಂತ ನಮ್ಮ ಭಗವಾನರು ನಮಗೆ ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ಅವರು ಹೇಳ್ಕೊಟ್ಟಿರುವ ಹಾಗೆ ನಾವು ಒಂದು 10 ನಿಮಿಷದ ಕಾಲ ಆತ್ಮವಿಚಾರದ ಅಭ್ಯಾಸವನ್ನು ಮಾಡೋಣ. ರೇವತಿಯವರು ನಮಗೆ ಸಮಯದ ಅನುಕೂಲವನ್ನು ಮಾಡಿಕೊಡ್ತಾರೆ. ನಮ್ಮ ರಮಣ ರೇವತಿಮ್ಮ.
ನಮೋ ರಮಣ. ನಮೋ ರಮಣ. ಈಗ ಇದೇ ಒಂದು ಅನುಭವದಲ್ಲಿ ಧ್ಯಾನ ಎಂಬ ಪುಸ್ತಕದಿಂದ ಕೆಲವು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದಾರೆ ಶ್ರೀ ದಿಲೀಪ್ ಸಿಂಹ ಅವರು. ನಮೋ ರಮಣ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿವಿಷ ಮನಸಾ ಸ್ವಂ ಚಿನ್ವತಾ ಮಜ್ಜತಾವ ಅವನಚಲರೋಧ ಆತ್ಮನಿಷ್ಠೋ ಭವತ್ವಂ. ನಾವು ಧ್ಯಾನ ಅನ್ನುವ ಈ ಕಿರು ಪುಸ್ತಕದಿಂದ ಭಗವಾನ್ ರಮಣರು ಧ್ಯಾನದ ಬಗ್ಗೆ ಕೊಟ್ಟಿರುವ ಉತ್ತರಗಳ ಸಂಗ್ರಹವನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ AR ನಟರಾಜನ್ ಅವರು ಇಲ್ಲಿ ಕೂಡಿಟ್ಟಿದ್ದಾರೆ. ಅದರಿಂದ ನಾವು ಧ್ಯಾನದ ಬಗ್ಗೆ ಭಗವಾನರು ಹೇಳಿರುವ ವಿಷಯವನ್ನು ನೋಡ್ತಾ ಬರ್ತಾ ಇದ್ದೇವೆ. ಇವತ್ತು 9ನೇ ಪ್ರಶ್ನೆ. ಭಕ್ತರು ಕೇಳ್ತಾರೆ, ಧ್ಯಾನ ಮಾಡಲು ಉತ್ತಮವಾದ ಮಾರ್ಗ ಯಾವುದು ಅನ್ನುವ ಪ್ರಶ್ನೆ. ಅದಕ್ಕೆ ಮಹರ್ಷಿಗಳ ಉತ್ತರ, ನೀವು ಜಪಮಾಲೆಯ ಮಣಿಗಳನ್ನು ಕೈಯಲ್ಲಿ ತಿರುಗಿಸುತ್ತಾ ಜಪ ಮಾಡುವಿರಾ ಅಂತ ಮರು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಭಕ್ತರು, ಇಲ್ಲ. ಮಹರ್ಷಿಗಳು, ನೀವು ದೇವರನ್ನು, ಅವನ ಗುಣಗಳನ್ನು ಇತ್ಯಾದಿಗಳನ್ನು ನೆನೆವಿರಾ? ಭಕ್ತರು, ಇಂಥ ವಿಷಯಗಳ ಬಗ್ಗೆ ಓದಿದ್ದೇನೆ, ಮಾತಾಡಿದ್ದೇನೆ ಇತ್ಯಾದಿ. ಮಹರ್ಷಿಗಳು, ಒಳ್ಳೆಯದು. ಅದನ್ನು ಬಹಿರಂಗವಾಗಿ ಇಂದ್ರಿಯಗಳ ಮೂಲಕ ವ್ಯಕ್ತಪಡಿಸದೆ ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಿದ್ದರೆ ಅದೇ ಧ್ಯಾನ ಅನ್ನುವ ಉತ್ತರವನ್ನು ಕೊಟ್ಟಿರ್ತಾರೆ. ನಾವು ಕನ್ನಡದಲ್ಲಿ ಯಾವಾಗಲೂ ನೋಡೋದುಂಟು, ಸದಾಶಿವನಿಗೆ ಅದೇ ಧ್ಯಾನ ಅಂತ ಒಂದು ನುಡಿ ಮಾತು ಇದೆ. ಅಂದ್ರೆ ಆವಾಗ ಏನು, ಅದು ಬಹಿರ್ವಾಗಿ ಇಂದ್ರಿಯಗಳ ಮೂಲಕ ಮಾಡಿದಾಗಲೇ ಸದಾ ಧ್ಯಾನ ಅಂದ್ರೆ ಅವನ ಮನಸ್ಸಿನಲ್ಲಿ ನಡೆಯುತ್ತಿರುವ ಒಂದು ಆಲೋಚನೆ. ಸದಾಶಿವನಿಗೆ ಅದೇ ಧ್ಯಾನ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ವಿಷಯವನ್ನ ಯಾವಾಗ್ಲೂ ನೆನೀತಾ ಇದ್ರೆ ಅದು ಎಲ್ಲಿ, ಮನಸ್ಸಿನಲ್ಲಿ. ಅದನ್ನ ನಮ್ಮ ನುಡಿಗಟ್ಟಿನಲ್ಲೂ ಅದನ್ನ ಧ್ಯಾನ ಅಂತ ಹೇಳಿದ್ದಾರೆ. ಅದನ್ನೇ ಭಗವಾನರು ಇಲ್ಲಿ ಹೇಳ್ತಾ ಇದ್ದಾರೆ. ಧ್ಯಾನ ಮಾಡುವ ಉತ್ತಮ ಮಾರ್ಗ ಯಾವುದಪ್ಪ ಅಂತಂದ್ರೆ ಅದು ಮನಸ್ಸಿನಲ್ಲಿ ನಡೆಯಬೇಕಾದಂತಹ ಪ್ರಕ್ರಿಯೆ. ಇಂದ್ರಿಯಗಳ ಮೂಲಕ ತೋರಿಕೆಗೋಸ್ಕರ ಏನು ಮಾಡುವಂತಹ ಪ್ರಕ್ರಿಯೆ ಅಲ್ಲ. ನಾವು ಕೂತಿದ್ರೂ ನಮ್ಮ ಮನಸ್ಸು ಧ್ಯಾನದಲ್ಲಿ ಇರಬಹುದು. ಯಾವುದೋ ಒಂದು ವಸ್ತು ವಿಷಯದ ಮೇಲೆ ಅದು ಏಕಾಗ್ರತೆಯನ್ನ ಮಾಡಿದಾಗ ಮನಸ್ಸಿನಲ್ಲಿ, ಮನಸ್ಸು ಅದನ್ನು ಬಿಟ್ಟು ಇನ್ಯಾವುದಕ್ಕೂ ಹಂಚು ಹೋಗದೇ ಇದ್ದರೆ ಅದನ್ನ ಧ್ಯಾನ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಯಾತಕ್ಕೆ ಅಂತ ಒಂದ್ ಸ್ವಲ್ಪ ವಿಚಾರ ಮಾಡೋಣ ಅಂತ ಅನ್ನಿಸ್ತು. ಈಗ ಸತ್ಯದ ಬಗ್ಗೆ ನಾವು ಪುಸ್ತಕವನ್ನ ಓದಿ ಅಥವಾ ಕೆಲವು ಅನುಭವಗಳ ಮೂಲಕ ತಿಳ್ಕೊಂಡ್ಬಿಡ್ಬೋದು. ಒಂದು ಕ್ಷಣ ನಮ್ಮ ಮನಸ್ಸು ಶಾಂತವಾಗಿ ಆ ಮೌನದಲ್ಲಿ ಅಶುದ್ಧ ಅರಿವಿನ ಜೊತೆ ತನ್ನನ್ನು ತಾನು ತೊಡಗಿಸಿಕೊಂಡು ಅನುಭವ ಪಡೆದು ಬಿಡ್ಬೋದು. ಆದ್ರೆ ಅಲ್ಲಿಂದ ನಮ್ಮೆಲ್ಲರ ಅನುಭವ ಏನಪ್ಪಾ ಅಂದ್ರೆ ಅಲ್ಲಿ ಅದು ನಿಲ್ಲುವುದಿಲ್ಲ, ವಿಚಲಿತವಾಗಿಬಿಡುತ್ತೆ, ಅಂದ್ರೆ ಜರುಗು ಬಿಡುತ್ತೆ ಅಲ್ಲಿಂದ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಆ ಮನಸ್ಸಿನಲ್ಲಿ ಆ ಶಕ್ತಿ ಇಲ್ಲದಿರುವಿಕೆ. ಒಂದೇ ವಿಷಯದ ಬಗ್ಗೆ ಅದು ಏಕಾಗ್ರತೆ ಮಾಡುವ ಶಕ್ತಿ ಇಲ್ಲದೆ ಇರೋದ್ರಿಂದ ಎಷ್ಟು ಸಲ ನಾವು ಸತ್ಯವನ್ನ ಓದಿದರೂ, ಸತ್ಯದ ಅನುಭವ ಆಗೊಮ್ಮೆ ಈಗೊಮ್ಮೆ ಆದರೂ ನಮಗೆ ಅದರ ಕಡೆ ಅಲ್ಲೇ ತದೈಕ್ಯವಾಗಿ ನಿಲ್ಲುವುದಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮನಸ್ಸಿನ ದುರ್ಬಲತೆ. ಮನಸ್ಸು ಹಲವು ವಿಷಯಗಳ ಬಗ್ಗೆ
ತನ್ನ ಗಮನವನ್ನು ಹರಿಸ್ತಾ ಇರುತ್ತೆ. ಆದ್ದರಿಂದಲೇ ನಮಗೆ ಧ್ಯಾನ ಬಹಳ ಮುಖ್ಯವಾಗತ್ತೆ ಅಂತ ನಾವು ತಿಳಿಬಹುದು. ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಒಂದು ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆ ಬರೋದ್ರಿಂದ, ಆ ಶಕ್ತಿ ಬರುವುದರಿಂದ ಅದು ಸತ್ಯದ ಜೊತೆಯೂ ಹಾಗೆ ಏಕಾಗ್ರವಾಗಿ ನಿಲ್ಲುವಂತಹಂತೆ ಆಗುತ್ತೆ. ಆದ್ರಿಂದ ಈ ಧ್ಯಾನ ಅನ್ನುವುದು ಯಾವುದೋ ಹೊರಗಿನ ಪ್ರಕ್ರಿಯೆಗಳಲ್ಲ, ಇಂದ್ರಿಯಗಳಿಂದ ಮಾಡುವುದಲ್ಲ, ಅಥವಾ ಯಾವುದೇ ಇದರ ಬಗ್ಗೆ ಗುಣಲಕ್ಷಣಗಳ ಬಗ್ಗೆ ದೇವರೇ ಆಗಿರ್ಬೋದು, ಇನ್ಯಾವುದರೇ ಆಗಿರ್ಬೋದು, ಅದನ್ನು ನೆನೆಯುವುದಲ್ಲ, ಅದನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇರಬೇಕು ಅನ್ನುವುದನ್ನ ಭಗವಾನರು ಇಲ್ಲಿ ಏಕಾಗ್ರತೆಯಿಂದ ಚಿಂತನೆ ಮಾಡ್ತಾ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಮುಂದೆ ಭಗವಾನರು ಭಕ್ತರ ಪ್ರಶ್ನೋತ್ತರವನ್ನು ನೋಡೋಣ. ನಾನು ಕೇಳುತ್ತಿರುವುದು ಸೀಕ್ರೆಟ್ ಪಾತ್, ರಹಸ್ಯ ಮಾರ್ಗ ಮತ್ತು ಹೂ ಆಮ್ ಐ, ನಾನು ಯಾರು ಎಂಬ ಗ್ರಂಥಗಳಿಂದ ಸೂಚಿಸಿರುವ ಧ್ಯಾನವನ್ನು ಕುರಿತು. ಮಹರ್ಷಿಗಳು, ಕರ್ಪೂರವು ಉರಿದ ಮೇಲೆ ಅವಶೇಷವೇನೂ ಉಳಿಯುವುದಿಲ್ಲ. ಮನಸ್ಸು ಕರ್ಪೂರದಂತೆ, ಒಂದು ಸಣ್ಣ ಸುಳಿವನ್ನು ಹಿಂದೆ ಉಳಿಸದಂತೆ ಅದು ತಾನೇ ಆತ್ಮನಲ್ಲಿ ಕರಗಿ ಹೋದಾಗ ಅದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ದಾರೆ. ಅಂದರೆ ಈಗ ನಮಗೆ ಇಲ್ಲಿಂದ ಒಂದು ಸ್ಟೆಪ್ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆತ್ಮ ಅನ್ನುವುದು ಧ್ಯಾನ ಏನ್ ಮಾಡುತ್ತೆ, ಯಾವುದೋ ಒಂದು ವಿಷಯದ ಮೇಲೆ ನಮಗೆ ಏಕಾಗ್ರತೆಯನ್ನ ತಂದುಕೊಡುತ್ತೆ ಅನ್ನೋದನ್ನ ನಾವು ಹಿಂದೆ ನೋಡಿದ್ವಿ. ಅದು ಬಹಳ ಮುಖ್ಯ. ಇಲ್ದಲೇ ಇದ್ರೆ ನಮ್ಗಾಗಿರುವ ಅನುಭವವೇ ಆಗಲಿ ಅಥವಾ ನಮ್ಗೆ ಬಂದಿರುವ ತಿಳುವಳಿಕೆ ಆಗಲಿ, ಅದರ ಮೇಲೆ ನಮ್ಗೆ ಏಕಾಗ್ರತೆ ಬರದಲ್ಲೇ ಇದ್ರೆ ಆ ಕ್ಷಣ ಅದು ಚೆನ್ನಾಗಿ ಕಾಣುತ್ತೆ. ಇನ್ನು ಹೊರಗಿನ ವಿಷಯ, ಬೇರೆ ಹಲವು ವಿಷಯಗಳು ಬಂದಿದ ತಕ್ಷಣ ಅಲ್ಲಿ ನಮ್ಗೆ ಅದು ಮರ್ತೋಗುತ್ತೆ. ಆದ್ದರಿಂದ ಈ ಏಕಾಗ್ರತೆ ಅನ್ನುವುದು ಬಹಳ ಮುಖ್ಯ ಅನ್ನೋದನ್ನ ನಾವು ಪ್ರಶ್ನೆಯ ಉತ್ತರದಲ್ಲಿ ಭಗವಾನರು ಕೊಟ್ಟದನ್ನು ನೋಡ್ವಿ. ಆದ್ರೂ ಅಲ್ಲಿ ಒಂದು ಉಳ್ಕೊಂಡಿದೆ, ಧ್ಯಾನ ಮಾಡುವವನು ಧ್ಯಾನಿಸುವ ವಸ್ತು ಅನ್ನುವುದು ಚಿಂತನೆ, ಭಗವಂತನ ಬಗ್ಗೆ ಚಿಂತನೆ. ಅಂದರೆ ನಾನು ಚಿಂತನೆ ಮಾಡುವವನು ಮತ್ತು ಭಗವಂತ ಚಿಂತನಕ್ಕೆ ಒಂದು ವಸ್ತು ಆಗಿರುವ ಭಗವಂತ, ಎರಡು ಅನ್ನುವ ದ್ವಂದ್ವ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ಸಹ ಕರಗಿ ಹೋಗಬೇಕು ಅನ್ನುವುದು ಭಗವಾನರ ಅನುಗ್ರಹ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಕರ್ಪೂರದಂತೆ ಈ ದ್ವಂದ್ವ ಏನಿದೆ ಅದು ಕೂಡ ಕರಗಿ ಹೋಗಿ ಅಲ್ಲಿ ಕೇವಲ ಸತ್ಯ ವಸ್ತು ಒಂದೇ ಇದೆ ಅನ್ನುವುದು ಅನುಭವದಲ್ಲಿ ನಿಲ್ಲಬೇಕು. ಆದ್ರಿಂದ ಭಗವಾನರು ಏನ್ ಹೇಳ್ತಿದ್ದಾರೆ, ಈ ಪ್ರಶ್ನೆ ಕೇಳೋರು ಹೇಳ್ತಿದ್ದಾರೆ, ಈ ಸೀಕ್ರೆಟ್ ಪಾತ್, ರಹಸ್ಯ ಮಾರ್ಗ ಅಥವಾ ಹೂ ಆಮ್ ಐ ಎಂಬ ಗ್ರಂಥಗಳನ್ನು ಸೂಚಿಸಿರುವ ಧ್ಯಾನವನ್ನು ಕುರಿತು ಅಲ್ಲಿ ಹೇಗೆ ಹೇಳಿದೆ ಅದರ ಬಗ್ಗೆ ಹೇಳಿ ಅಂತ. ಅಂದ್ರಿಂದ ನಾನು ಯಾರು ಅನ್ನೋದಲ್ಲಿ ಭಗವಾನರು ನಮ್ಮನ್ನ ಏನ್ ಹೇಳ್ತಾ ಇದ್ದಾರೆ, ಮನಸ್ಸನ್ನ ಏಕಾಗ್ರತೆ ಮಾಡುವುದನ್ನ ಹೇಳ್ಕೊಡ್ತಾ ಇಲ್ಲ. ಅದು ಮುಖ್ಯ, ಅದನ್ನು ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ವಿಷಯ ವಸ್ತುಗಳು ನಮ್ಮಲ್ಲಿ ಮೂಡಿ ಬಂದಾಗ ಭಗವಾನರು ಒಂದೇ ಪ್ರಶ್ನೆಯನ್ನ ಕೇಳಿ, ಇದು ಯಾರಿಗೆ? ನನಗೆ. ಹಾಗೆ ಎಲ್ಲ ವಿಷಯ ವಸ್ತುಗಳು, ಕೆಟ್ಟ ವಿಷಯ ವಸ್ತು ಇರ್ಬೋದು, ಒಳ್ಳೆಯ ವಿಷಯ ವಸ್ತು ಮನಸ್ಸಿನಲ್ಲಿ ಮೂಡ್ಬೋದು, ಆಧ್ಯಾತ್ಮಿಕವಾದ ವಿಷಯಗಳು, ಚಿಂತನೆಗಳು, ಇವ್ರು ಹೀಗೆ ಹೇಳಿದ್ರು, ಈ ಪುಸ್ತಕದಲ್ಲಿ ಹಾಗೆ ಹೇಳಿದ್ರು ಅನ್ನುವ ಹಲವು ವಿಷಯಗಳು ಮೂಡಿ ಬರ್ಬೋದು. ಅದನ್ನೆಲ್ಲ ಭಗವಾನರು ಏನ್ ಮಾಡ್ತಾರೆ, ಒಂದೇ ಒಂದು, ಇದು ಯಾರಿಗೆ? ನನಗೆ. ಅಂದ್ರೆ ಏಕಾಗ್ರತೆಯನ್ನ ಎಲ್ಲ ವಿಷಯಗಳು ಈ ನನಗೆ ಆಗ್ತಾ ಇದೆ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಆಧ್ಯಾತ್ಮವಾಗಿರ್ಬೋದು, ಪ್ರಾಪಂಚಿಕವಾಗಿರ್ಬೋದು, ಎಲ್ಲವೂ ನನಗೆ ಆಗ್ತಾ ಇದೆ ಅಂತ ಅಲ್ಲಿಗೆ ಆ ಏಕಾಗ್ರತೆಗೆ ತರಿಸ್ತಾರೆ. ಅಲ್ಲಿಂದ ಮುಂದೆ ನಾನು ಯಾರು ಅನ್ನುವ ಈ ಪ್ರಶ್ನೆಯನ್ನು ಕೇಳ್ತಾರೆ. ಈ ನಾನು ಯಾರು ಅನ್ನುವ ಪ್ರಶ್ನೆ ಬಹಳ ಮುಖ್ಯ. ಈ ನಾನು ಅನ್ನುವ ಈ ಕರ್ಪೂರ ಒಂದು ಒಂದು ಗಟ್ಟಿಯಾದ ವಸ್ತು ಅಂತ ನಮಗೆ ಕಾಣಿಸ್ತಾ ಇರುತ್ತೆ. ಈ ನಾನು ಅನ್ನೋದು, ಈ ನಾನು ದಿಲೀಪ ಅನ್ನುವ ಈ ಭಾವನೆ ಬಹಳ ಗಟ್ಟಿ. ಇದನ್ನ ಕರಗಿಸಕ್ಕೆ ಆಗಲ್ಲ. ನಮ್ಮ ಆಧ್ಯಾತ್ಮಿಕ ಸಾಧನೆಯು ಹೇಗಿರುತ್ತೆ ಅಂದ್ರೆ, ಈ ನಾನು ಅನ್ನೋ ದಿಲೀಪನಿಗೆ ಏನೋ ಒಂದು ಅನುಭವ ಆಗಬೇಕು. ಈ ನಾನು ಅನ್ನುವ ದಿಲೀಪ ಸತ್ಯ, ಅವನಿಗೆ
ಇವಾಗ ಜ್ಞಾನದ ಅನುಭವ ಇಲ್ಲ, ಅವನಿಗೆ ಈ ಕೆಲವು ಸಾಧನೆಗಳನ್ನು ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡು ಅವನು ಏನೋ ಮಾಡಿದಾಗ ಅವನಿಗೆ ಒಂದು ವಿಭಿನ್ನವಾದ ಒಂದು ಅನುಭವ ಬರುತ್ತೆ. ಆಗ ಅವನಿಗೆ ಅದು ಅವನು ಸತ್ಯವನ್ನು ಗೋಚರಿಸ್ತಾನೆ ಅನ್ನುವ ಭಾವದಲ್ಲೇ ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋದು ಅಥವಾ ಈ ಆತ್ಮವಿಚಾರಕ್ಕೆ ಬರೋದು ಅಥವಾ ಯಾವುದೋ ಒಂದು ಪುಸ್ತಕವನ್ನು ಓದೋದು ಎಲ್ಲವೂ ಈ ನಾನು ಅನ್ನುವುದು ಸತ್ಯ ಅಂತ ನಾವು ಮೊದಲು ಇಟ್ಕೊಂಡು, ಈ ನಾನು ಯಾರು? ಈ ನಾನು ಅನ್ನೋದು ದಿಲೀಪ, ಈ ದೇಹ ಭಾವನೆ, ಈ ಜೀವ ಭಾವ, ಇದು ಸತ್ಯ ಅಂತ ಇಟ್ಕೊಂಡು ಇದಕ್ಕೆ ಅನುಭವವನ್ನು ಇನ್ನೂ ಏನೋ ಇದಕ್ಕಿಂತ ಹೊರಗಿನ ಒಂದು ವಸ್ತು ವಿಷಯ ಇದೆ, ಸತ್ಯತೆ ಇದೆ, ಅದನ್ನ ತಿಳ್ಕೋಬೇಕು ಅನ್ನುವ ದೃಷ್ಟಿಯಲ್ಲೇ ನಾವು ಎಲ್ಲ ಪ್ರಕ್ರಿಯೆಯನ್ನ ಮಾಡ್ತಾ ಇರ್ತೇವೆ. ಆದ್ರಿಂದ ನಾವು ಎಷ್ಟೇ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರು ನಮಗೆ ಏಕಾಗ್ರತೆ ಬರಬಹುದೇ ಹೊರತು ಆ ಏಕಾಗ್ರತೆ ನನಗಿರೋಷ್ಟು ಏಕಾಗ್ರತೆ ಇನ್ನೊಬ್ರಿಗೆ ಇಲ್ಲ ಅನ್ನುವ ಅದು ಹೊಸ ಈ ನಾನುವಿನ ಒಂದು ಗುಣಲಕ್ಷಣವಾಗ್ಬಿಡ್ಬೋದು. ಅಲ್ಲೂ ದ್ವಂದ್ವ, ಹಾಗೆ ಆ ಜೀವ ಭಾವ ಉಳ್ಕೊಂಡ್ಬಿಡುತ್ತೆ. ಆದ್ದರಿಂದಲೇ ಭಗವಾನರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಎಷ್ಟೇ ಸಾಧನೆಯನ್ನು ಮಾಡಿ ಆ ನಾನು ಅನ್ನುವುದಕ್ಕೆ ಬಂದ ಮೇಲೆ ಈ ನಾನು ಅಂದ್ರೆ ಯಾರು ಅನ್ನುವ ಈ ಪ್ರಶ್ನೆಯ ಮೂಲಕ ಆ ದೃಢವಾದ ಒಂದು ನಾನು ಅನ್ನುವ ಭಾವನೆ ಏನಿತ್ತು ಅದೊಂದು ನಿಜವಾದ ವಸ್ತು ಅಲ್ಲ, ಆದ್ರೆ ಅದೊಂದು ಭಾವನೆ, ಒಂದು ಬಹಳ ಈ ಸೂಕ್ಷ್ಮವಾದ ಅರಿವಿಗೂ ಸ್ಥೂಲವಾದ ಈ ದೇಹಕ್ಕೂ ಗಂಟು ಹಾಕಿದಂತೆ ಭಾಸವಾಗುವ ಒಂದು ಭಾವನೆ ಈ ನಾನು ಅನ್ನುವ ಭಾವನೆ. ಆ ನಾನು ಅನ್ನುವ ಭಾವನೆಯಿಂದಲೇ ನಾವು ಇಷ್ಟೊಂದು ಧ್ಯಾನ ಮತ್ತೆ ಎಲ್ಲ ಸಾಧನೆಗಳನ್ನು ಮಾಡ್ಕೊಂಡು ಬಂದಿರ್ತೇವೆ, ಏಕಾಗ್ರತೆಯನ್ನು ಪಡ್ಕೊಂಡ್ ಬಂದಿರ್ತೇವೆ. ಆದ್ರೆ ಕೊನೆಗೆ ಅದನ್ನೂ ಸಹ ದಾಟಬೇಕಾಗತ್ತೆ. ಯಾಕಂದ್ರೆ ಅದು ನಮ್ಮ ಹೊಸ ಅಹಂಕಾರವಾಗಿಬಿಟ್ಟಿರುತ್ತೆ. ನಾನು ಸಾಧನೆ ಮಾಡಿದಷ್ಟು ಯಾರು ಮಾಡಿಲ್ಲ, ನಾನು ಜಪ ಮಾಡಿದಷ್ಟು ಯಾವುದೂ ಮಾಡಿಲ್ಲ, ನನ್ನ ಮನಸ್ಸು ಏಕಾಗ್ರವಾಗಿರುವಷ್ಟು ಯಾರಿಗೂ ಇಲ್ಲ ಅನ್ನುವ ಒಂದು ಹೊಸ ಅಹಂಕಾರದ ಭಾವನೆ ನಮ್ಮಲ್ಲಿ ಬಂದ್ಬಿಟ್ಟಿರುತ್ತೆ. ಅದು ನಮಗೆ ದುಃಖವನ್ನೇ ಕೊಡ್ತೇಕೆ ಅಂತ ಕೇಳಿದ್ರೆ, ನನಗಿಂತ ಚೆನ್ನಾಗಿ ಧ್ಯಾನ ಮಾಡುವವನು, ನನಗಿಂತ ಚೆನ್ನಾಗಿ ಏಕಾಗ್ರತೆ ಉಳ್ಳವನು ಯಾವಾಗ್ಲಾದ್ರೂ ನಮ್ಮ ಮುಂದೆ ಬಂದರೆ ಅಥವಾ ಕಂಡರೆ ಅವಾಗ ಏನಾಗ್ಬಿಡುತ್ತೆ, ನನಗೆ ಅಷ್ಟೊಂದು ಇನ್ನೂ ಬಂದಿಲ್ವೇ ಅನ್ನುವ ದುಃಖ ಬಂದ್ಬಿಡುತ್ತೆ. ನಿಜವಾಗ್ಲೂ ಸಾಧನೆ ಮಾಡಿದವನಿಗೆ ದುಃಖದ ಲವಲೇಶವೂ ಇರಬಾರ್ದು. ಆದ್ರೆ ಈ ಅಹಂಕಾರ ಭಾವನೆ ಇರೋದ್ರಿಂದಲೇ ನಮಗೆ ಆ ನೋವು ಬರುತ್ತೆ. ಆದ್ರಿಂದಲೇ ಈ ನಾನು ಯಾರು ಅನ್ನುವ ಈ ಪ್ರಶ್ನೆ ಏನಿದೆ, ಈ ನಾನು ಅನ್ನುವ ಭಾವನೆಯನ್ನೇ ಬುಡದ ಸಮೇತ ಕಿತ್ತಾಕ್ಬೇಕು. ಆ ಭೇದ ಭಾವ ಇರೋದ್ರಿಂದಲೇ ನಾನು ಈ ದಿಲೀಪ ಅನ್ನುವ ಭಾವನೆ, ನಾನು ಈ ದೇಹ ಅನ್ನುವ ಭಾವನೆ, ನಾನೊಂದು ಜೀವ ಅನ್ನುವ ಈ ಭಾವನೆ ಎಲ್ಲವೂ ಪರಮಾತ್ಮ ವಸ್ತುವೇ ಆಗಿದ್ದರೂ ನಾನು ಅದಕ್ಕಿಂತ ಹೊರಗಿದ್ದೇನೆ, ಮತ್ತಷ್ಟೇ ಅಲ್ಲ ನಾನೇನನ್ನೋ ಮಾಡಿ ಆ ಪರಮಾತ್ಮ ವಸ್ತುವನ್ನು ಪಡೀಬೇಕು ಅನ್ನುವ ಈ ಎಲ್ಲ ದ್ವಂದ್ವಗಳಿಗೆ ಕಾರಣವಾಗಿರುವಂತಹ ಈ ನಾನು ಅನ್ನುವುದನ್ನ ಬುಡದ ಸಮೇತ ಕಿತ್ತಾಕಬೇಕು ಅನ್ನೋದೇ ರಮಣರ ಅನುಗ್ರಹ ಆಗಿರುತ್ತೆ. ಆದ್ದರಿಂದಲೇ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಈ ನಾನು ಯಾರು ಅನ್ನುವ ಈ ಪ್ರಶ್ನೆ ಬಹಳ ಮುಖ್ಯ. ಇಲ್ಲಿ ಭಕ್ತರು ಕೇಳೋದು ನಾನು ಯಾರು ಅಲ್ಲಿ ಧ್ಯಾನದ ಬಗ್ಗೆ ಏನ್ ಹೇಳಿದಿರೋ ಅದನ್ನ ಸ್ವಲ್ಪ ತಿಳಿ ಹೇಳಿ ಅಂತ ಇಲ್ಲಿ ಭಕ್ತರನ್ನ ಈ ಪ್ರಶ್ನೆಯ ಮೂಲಕ ರಮಣರನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಭಗವಾನರು ಕೊಡೋ ಉತ್ತರ, ಕರ್ಪೂರವು ಉರಿದ ಮೇಲೆ ಅವಶೇಷವೇನು ಉಳಿಯುವುದಿಲ್ಲ. ಮನಸ್ಸು ಕರ್ಪೂರದಂತೆ, ಒಂದು ಸಣ್ಣ ಸುಳಿವನ್ನು ಹಿಂದೆ ಉಳಿಸದಂತೆ ಅದು ತಾನೇ ಆತ್ಮನಲ್ಲಿ ಕರಿಹು ಹೋದಾಗ ಅದೇ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ದಾರೆ. ಇಲ್ಲಿ ಸೂಕ್ಷ್ಮವಾಗಿ ಮನಸ್ಸನ್ನೇ ನೋಡ್ತಾ ಅಂದ್ರೆ ನಾನು ಅನ್ನುವ ಈ ಆಲೋಚನೆಯು ಎಲ್ಲಿ ಬರ್ತಾ ಇದೆ, ಮನಸ್ಸಲ್ಲೇ ಬರ್ತಾ ಇದೆ. ಆದ್ರಿಂದ ಅದು ಮನಸ್ಸಿನ ಒಂದು ಪ್ರಕ್ರಿಯೆ. ಯಾವಾಗ ಮನಸ್ಸನ್ನೇ ನೋಡಿ ಅದಕ್ಕೆ ಸೂಕ್ಷ್ಮವಾಗಿ ಒಂದು ಅರಿವು ಬರಕ್ಕೆ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ಅರಿವು?
ಈ ಆಲೋಚನೆಗಳೇ ನನಗೆ ಶಾಂತಿಯನ್ನ ಕೊಡ್ತಾ ಇಲ್ಲ. ಯಾವುದೇ ಒಂದು ಅನುಭವ ಆದ್ರೆ ಅದೇ ನನ್ನ ಒಂದು ಹೊಸ ಆಲೋಚನೆಯಾಗಿ, ಅದೇ ನನ್ನ ಒಂದು ಹೊಸ ಗುರುತಾಗಿ ನನ್ನನ್ನ ಮತ್ತೆ ನನಗೆ ಈ ಅನುಭವ ಆಗಿದೆ ಅನ್ನುವ ಒಂದು ಹೊಸ ಭಾವವಾಗಿ, ಹೊಸ ಅಹಂಕಾರ ರೂಪವಾಗಿ ನನ್ನಲ್ಲಿ ನಿಂತ್ಕೊಳ್ತಾ ಇದೆ. ಈ ರೀತಿ ಪದೇ ಪದೇ ಏನ್ ಮಾಡಿದ್ರು, ಹೊಸ ಹೊಸ ಏನ್ ಅನುಭವ ಕೊಟ್ರು ಅದು ಹೊಸ ಹೊಸ ರೂಪವನ್ನ ಪಡೆದು ಅದು ನಿಂತ್ಕೊಂತಾ ಇದೆ. ಇದನ್ನ ನಾನು ದೃಢವಾಗಿ ಇಟ್ಕೊಳ್ಳೋದ್ರಿಂದ ನನಗೆ ಶಾಂತಿ ಸಿಗ್ತಾ ಇಲ್ಲ, ಅಥವಾ ಇದನ್ನ ನಿಜ ಅಂತ ತಿಳ್ಕೊಂಡಾಗ್ಲೂ ಯಾವಾಗ ನನಗಿಂತ ಚೆನ್ನಾಗಿ ಧ್ಯಾನ ಮಾಡೋರು, ನನಗಿಂತ ಚೆನ್ನಾಗಿ ಮಾತನಾಡೋರು, ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಏನು ಶ್ರೇಷ್ಠತೆ ಸಾಧನೆ ಮಾಡಿರ್ತೀವೋ ಅದಕ್ಕಿಂತ ಈ ಅಹಂಕಾರದ ಭಾವ ಅದಾಗ್ಬಿಟ್ಟಿರುತ್ತೆ. ಇದೇ ನನ್ನಷ್ಟು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಇಲ್ಲ ಅಂತ ನಾವು ಅನ್ಕೊಂಡಾಗ ಅದಕ್ಕಿಂತ ಚೆನ್ನಾಗಿರೋರು ಯಾರು ಬಂದಾಗ ಮತ್ತೆ ನನಗೆ ದುಃಖ ಆಗುತ್ತೆ. ಅದೆಲ್ಲವೂ ಈ ಅಹಂಕಾರದ ಜೊತೆ ಒಡನಾಟ ಇರೋದ್ರೆ ಆಗತ್ತೆ ಅಂತ ಮನಸ್ಸನ್ನ ನೋಡ್ತಾ 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 ಅನುಭವ ಆಗ್ಬೇಕು. ಅದನ್ನ ಮನಸ್ಸನ್ನೇ ನೋಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವುದೇ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಬರ್ಲಿ ಅದನ್ನ ವಿಚಾರ ಮಾಡ್ಬೇಕು. ಆದ್ರಿಂದಲೇ ಭಗವಾನ್ರು ಯಾವುದೇ ಆಲೋಚನೆ ಬಂದಿರ್ಲಿ, ಯಾವುದೇ ಭಾವ ಬಂದಿರ್ಲಿ, ಇದು ಯಾರಿಗೆ, ನನಗೆ, ನಾನು ಅಂದ್ರೆ ಯಾರು ಅನ್ನುವ ಮೂಲಕ ಆ ಮೂಲ ಅರಿವಿನಿಂದ ಎಲ್ಲ ಭಾವನೆಗಳನ್ನು ಪ್ರಶ್ನಿಸಿ ಅಲ್ಲಿ ಸೂಕ್ಷ್ಮವಾಗಿ ನಮ್ಮ ಅರಿವಿಗೆ ಏನ್ ತೋರಿಸ್ಕೊಡ್ತಾರಪ್ಪ ರಮಣರು ಅಂತಂದ್ರೆ, ಯಾವ ಭಾವನೆಯನ್ನ ಹಿಡ್ಕೊಂಡ್ರು ಅದು ನನಗೆ ದುಃಖವನ್ನು ತರುತ್ತೆ. ಆದ್ರಿಂದ ಭಾವಶೂನ್ಯ ಸದ್ಭಾವ ಸುಸ್ಥಿತಿ ಅಂತಾರೆ ಭಗವಾನ್. ಈ ಭಾವನೆಗಳನ್ನೆಲ್ಲ ಬಿಟ್ಟು ಅವಾಗ ಏನ್ ಉಳಿಯುತ್ತೆ? ಸದ್ಭಾವ. ನಂದಕುಮಾರ್ಜಿ ಅವರು ಅದನ್ನೇ ಹೇಳಿದ್ರು. ಎಲ್ಲವೂ ಕರಗ ಹೋದ್ಮೇಲೆ ಉಳಿಯೋದು ಆ ವಸ್ತು, ಮೂಲವಾದ ನಾನು ಉಳಿಯುತ್ತೆ. ಅಲ್ಲಿಯವರೆಗೂ ಅದು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ಭಾವಶೂನ್ಯವಾಗಿ ಮತ್ತೆ ಸದ್ಭಾವದಲ್ಲಿ ಉಳಿಯುತ್ತೆ. ಆ ಭಾವಶೂನ್ಯತೆಯನ್ನೇ ಭಗವಾನ್ರಲ್ಲಿ ಕರ್ಪೂರ ಎಲ್ಲ ಅವಶೇಷವನ್ನು ಕರ್ಪೂರ ಸುಟ್ಟೋದಾಗ ಅಲ್ಲಿ ಏನು ಉಳಿಯೋಲ್ಲ. ಅಲ್ಲಿ ಕರ್ಪೂರ ಇತ್ತು ಅಂತಾನು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅದು ಫುಲ್ ಬೆಂಕಿಯಲ್ಲಿ ಉರಿದೋಗ್ಬಿಟ್ಟಿದೆ. ಹಾಗೆ ಈ ಮನಸ್ಸು ಅನ್ನುವುದು ಪೂರ ಆತ್ಮ ಒಂದೇ ಇದೆ ಅಂತ ಅರ್ಥಕೊಂಡು ಆ ಒಂದು ಲವಲೇಶವಾಗಿ ಆತ್ಮನಿಂದ ಬೇರೆಯಾಗಿ ನಿಂತರೆ ಅದು ಕರ್ಪೂರವಾಯಿತು. ಅದರಿಂದ ಕೆಲವು ದುಃಖಗಳು ಬರುತ್ತೆ ಅಂತ ಆ ಮನಸ್ಸಿಗೆ ಅರ್ಥವಾಗಿ ಅದು ಆತ್ಮನಾಗಿ ಕರಗಿ ಹೋಗ್ಬಿಡುತ್ತೆ. ಅಲ್ಲಿಯವರೆಗೂ ಭಗವಾನರ ಆತ್ಮ ವಿಚಾರವನ್ನ ನಾವು ಎಡಬಿಡದೆ ಮಾಡ್ತಾ ಇರಬೇಕು. ಆವಾಗ ಆ ಮನಸ್ಸನ್ನ ನೋಡ್ಕೊಂಡು ಕೊನೆಗೆ ತನ್ನಿಂದಲೇ ತಾನು ಗಂಟು ಹಾಕೊಂಡು ಈ ಪ್ರಪಂಚದಲ್ಲಿ ಒದ್ದಾಡ್ತಾ ಇದೆ ಅನ್ನುವ ಜ್ಞಾನ ಅದಕ್ಕೆ ಬರುತ್ತೆ. ಆಗ ಅದು ಎಲ್ಲವನ್ನು ಬಿಟ್ಟು ಎಲ್ಲವೂ ಆತ್ಮನ ಸಂಸ್ಥಿತಿಯೇ ಆಗಿದೆ. ಆ ಆತ್ಮನಲ್ಲಿ ಯಾವುದೇ ಭೇದವಿಲ್ಲ. ಈ ಮನಸ್ಸಿನಲ್ಲಿ ಭೇದ ಎದ್ದಾಗಲೇ ನನಗೆ ದುಃಖ ಅನ್ನುವುದನ್ನು ಅರ್ಥ ಅದು ಭೇದ ಭಾವವನ್ನು ಬಿಟ್ಟು ಆತ್ಮನಾಗಿ ನಿಲ್ಲುತ್ತೆ. ಆಗ ಅದು ಕರ್ಪೂರ ಸಂಪೂರ್ಣವಾಗಿ ಕರಗುವುದ ಕಾಣಿ ಆಗಿ ಅಲ್ಲಿ ಏನು ವಿಶೇಷವೂ ಉಳಿಯೋದಿಲ್ಲ. ಅದನ್ನೇ ನಿಜವಾದ ಆತ್ಮ ಸಾಕ್ಷಾತ್ಕಾರ ಅಂತ ರಮಣರು ಈ ಹೂಯಮೈ ಪುಸ್ತಕದಲ್ಲಿ ಹೇಳಿದ್ದಾರೆ ಅಂತ ಇಲ್ಲಿ ರಮಣರು ಉತ್ತರವನ್ನು ಕೊಟ್ಟಿದ್ದಾರೆ. ರಮಣರ ಅಪಾರವಾದ ಕೃಪೆ ನಮ್ಮನ್ನ ಆತ್ಮನಾಗಿ ಅದೇ ಇರೋದು, ಅದಕ್ಕಿಂತ ಭಿನ್ನವಾಗಿದ್ದೀವಿ ಅನ್ನುವ ಈ ಭಾವವನ್ನು ರಮಣರ ಕೃಪೆ ಸದಾ ಕರಗಿಸ್ತಾ ಹೋಗುತ್ತೆ. ಅವರ ಅಪಾರವಾದ ಕೃಪೆಯಿಂದ ನಾವು ಈ ಭೇದ ಭಾವವನ್ನು ಸಂಪೂರ್ಣವಾಗಿ ತೊರೆದು ಆತ್ಮನಾಗಿ ನಿಲ್ಲುವಂತೆ, ಏನಿದೆ ಅದಲ್ಲೇ ಹಾಗೆ ಇರುವಂತೆ ಆಗಲಿ ಅಂತ ಕೇಳಿಕೊಂಡು ಅವರ ಪಾದಾರವಿಂದಗಳಿಗೆ ನನ್ನ ಈ ಮಾತನ್ನ ಅರ್ಪಿಸ್ತಾ ಇದ್ದೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಭಗವಾನರು ಅಜ್ಞಾನದ ತಿಮಿರಾಂಜನ ಹರಿಸಿದೆ ಸುಜ್ಞಾನದಿನಿ ಅರುಣಾಚಲ ಅಂತ
ಅವರ ಅಕ್ಷರಮಣಮಾಲೆಯಲ್ಲಿ ಹೇಳಿದ್ದಾರೆ. ಹೇಗೆ ಜ್ಞಾನದ ಬೆಳಕು ಬಿದ್ದ ಕೂಡಲೇ ಅಜ್ಞಾನವು ಹರಿದು ಹೋಗುತ್ತದೆಯೋ ಹಾಗೆ ಒಂದೊಂದು ಸಾಲಲ್ಲೂ ಅಕ್ಷರ ವರ್ಣಮಾಲೆಯಲ್ಲಿ ತನ್ನ ಸ್ವರೂಪವನ್ನು ಎಲ್ಲರಿಗೂ ನೀಡಲು ಭಗವಾನರು ಈ ಕೃತಿಯನ್ನು ನಮಗೆ ನೀಡಿದ್ದಾರೆ. ಈಗ ಅಕ್ಷರ ವರ್ಣಮಾಲೆಯ ಕೆಲವು ಸಾಲುಗಳಿನ ಹಾಡನ್ನು ರೇವತಿ ಶಂಕರ್ ಅವರು ಮತ್ತು ಸಪ್ನಾ ಗಣೇಶ್ ಅವರು ಹಾಡಲಿದ್ದಾರೆ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಮಂಡೆಯ ಬೋಳಿಸಿ ಮನಸ್ಸಿನಾಳದಲ್ಲಿ ಚಂದದಿ ಕುಣಿದಿಹೆ ಅರುಣಾಚಲ. ಲೋಕಮೋಹವನು ನೀಗಿ ಸೆಳೆದೆಯೋ ಬೇಕು ನೀನೆ ಹೇ ಅರುಣಾಚಲ. ಅರಳದೆ ಶಿಲೆಯೋಳು ಅಚಲನಾಗುವುದೇ ನಿಜ ಮೌನವೇ ಇದು ಅರುಣಾಚಲ. ಬಾಯೊಳು ಮಣ್ಣನು ತೂರಿ ಈ ಬಾಳ ಹೂಳಿದವರಾರು ಅರುಣಾಚಲ. ತಿಳಿಸದೆ ಯಾರಿಗೂ ಇಂದ್ರಿಯದರಿವನು ಜಯಿಸಿದವರಾರು ಅರುಣಾಚಲ. ರಮಣನೆಂದೆ ನಿನಗೊರೆದೆ ಇದೆಲ್ಲವ ಕ್ಷಮಿಸಿ ಮುದವಿಯೋ ಅರುಣಾಚಲ. ಹಗಲು ಹಿರುಳು ಇಲ್ಲದ ನಿಜ ಬಯಲಲಿ ಸೊಗಸಿನೊಳಾಡುವ ಅರುಣಾಚಲ. ಹೂಡಿ ಹೊಡೆದೆ ನೀ ಕೃಪೆಯ ಶರದಿಯ ಪೋಷಣಗೊಂಡೆಯೋ ಅರುಣಾಚಲ. ಲೋಕದೈಕೈಕ ಗುರಿ ನೀ ನನಗೆ ಈ ಕಣವೇತಕ್ಕೆ ಅರುಣಾಚಲ. ನಿನ್ನ ಕರೆಗೆ ನಾ ಬಂದೆನು ಸಲಹುವ ಹೊಣೆ ನಿನ್ನದೆ ದೊರೆ ಅರುಣಾಚಲ. ಕರೆದು ಹೊಸಬಾಳ ಕೊಟ್ಟಗಳಿಗೆಯಲೆ ಕಳಚಿದೆ ಅಳೆಯದ ಅರುಣಾಚಲ. ಸಾಯುವ ಕ್ಷಣದಲ್ಲಿ ಮಾಯದೆ ತವ ಸ್ಮೃತಿ ಕಾಯಲಿ ನನ್ನನು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ನಮೋ ರಮಣ. ಸಾಯುವ ಕ್ಷಣದಲ್ಲಿ ಮಾಯದೆ ತವ ಸ್ಮೃತಿ ಕಾಯಲಿ ನನ್ನನ್ನು ಅರುಣಾಚಲ ಅಂತ ಅಕ್ಷರವರ್ಣಮಾಲೆಯಲ್ಲಿ ಈಗ ತಾನೇ ಹೇಳಿದ ಹಾಗೆ ಅವರ ಸ್ಮೃತಿಯನ್ನು ಅನೇಕ ರೀತಿ ಮಾಡಬಹುದು. ಹಾಗೆ ಅದರಲ್ಲಿ ಒಂದು ರೀತಿ ಅವರ ಅಷ್ಟೋತ್ತರ ಪೂಜೆಯನ್ನು ಮಾಡಿ ಅಷ್ಟೋತ್ತರ ನಾಮಗಳನ್ನು ಹೇಳಿ ಆ ಸ್ಮೃತಿಯನ್ನು ಮತ್ತೆ ಮತ್ತೆ ನಮ್ಮಲ್ಲಿ ನಾವು ತೊಡಗಿಸ್ಕೊಳ್ಳೋದು ಒಂದು ರೀತಿ. ಈಗ ಅಷ್ಟೋತ್ತರ ಪೂಜೆಯನ್ನು ದಿಲೀಪ್ ಸಿಂಹ ಅವರ ಪೂಜೆ ಕೊಠಡಿಯಲ್ಲಿ ಮಾಡಲಿದ್ದೇವೆ. ಅಷ್ಟೋತ್ತರ ಪಠಣವನ್ನು ಉಮಾ ಅಶ್ವಥ್ ಅವರು, ರೇವತಿ ಶಂಕರ್ ಅವರು ಮತ್ತು ವೈಭವ್ ಮತ್ತು ಪ್ರಾರ್ಥನಾ ಅವರು ಹೇಳಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಷೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿದಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ.
ॐ जगदित्तवताराय नमः। ॐ श्री भूमिनाथस्थलोस्थिताय नमः। ॐ पराशर कुलोत्तंसाय नमः। ॐ सुन्दरार्य तपःफलाय नमः। ॐ कमनीय सुचारित्राय नमः। ॐ सहायाम्बा सहायवते नमः। ॐ शोणाचल महोलीन मानसाय नमः। ॐ स्वर्णहस्तकाय नमः। ॐ श्रीमद्वादशान्त महास्थले लब्ध विद्योदयाय नमः। ॐ महाशक्ति निपातेन प्रबुद्धाय नमः। ॐ परमार्थविदे नमः। ॐ तीव्राय नमः। ॐ पितृपदान्वेषिणे नमः। ॐ इन्दुमौलिना पितृमते नमः। ॐ पितुरादेशतः श्रवणशैलं प्राप्ताय नमः। ॐ तपोमयाय नमः। ॐ उदासीनाय नमः। ॐ महायोगिने नमः। ॐ महोत्साहाय नमः। ॐ कुशाग्रदीये नमः। ॐ शान्तसङ्कल्प संभ्रमाय नमः। ॐ सुसन्दृशे नमः। ॐ सवित्रे नमः। ॐ स्थिराय नमः। ॐ तपक्षपित सर्वाङ्गाय नमः। ॐ पुल्लाम्बुज विलोचनाय नमः। ॐ चन्द्रिकासितहास श्रीमण्डितानन मण्डलाय नमः। ॐ चूतवाट्यां समासीनाय नमः। ॐ चूर्णिताखिल विभ्रमाय नमः। ॐ वेदवेदान्ततत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ विरूपाक्षगुहावासाय नमः। ॐ विराजदचलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ परमाचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्य निभाय नमः। ॐ धीराय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ भगवते नमः। ॐ ईड्याय नमः। ॐ भूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सत्यदृशे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयार्णवाय नमः। ॐ श्रीशोणाचलहृद्भूतस्कन्दाश्रमनिकेतनाय नमः। ॐ सद्दर्शनोपदेष्ट्रे नमः। ॐ सद्भक्तवृन्दपरिवृताय नमः। ॐ गणेशमुनिभृङ्गेन सेविताङ्घ्रिसरोरुहाय नमः। ॐ गीतोपदेशसारादिग्रन्थसञ्चिन्न संशयाय नमः। ॐ वर्णाश्रममतातीताय नमः। ॐ रसज्ञाय नमः। ॐ सौम्याय नमः। ॐ आत्मवते नमः। ॐ सर्वावनिमतस्थानाम् आराध्याय नमः। ॐ सर्वसद्गुणिने नमः। ॐ आत्मारामाय नमः। ॐ महाभागाय नमः।
ॐ मातृमुक्तिविधायकाय नमः। ॐ विनताय नमः। ॐ विनुताय नमः। ॐ विप्राय नमः। ॐ मुनीन्द्राय नमः। ॐ पावकोज्ज्वलाय नमः। ॐ दर्शनाजगसंहारिणे नमः। ॐ मौनेन स्वात्मबोधकाय नमः। ॐ ऋक्षान्तिकरसान्निध्याय नमः। ॐ स्मरणाद्बन्धमोचकाय नमः। ॐ अन्तस्तिमिरचण्डांशवे नमः। ॐ संसाराणवतारकाय नमः। ॐ शोणादृशस्तुतिद्रष्टे नमः। ॐ हार्दविद्याप्रकाशकाय नमः। ॐ अविच्युतनिजप्रज्ञाय नमः। ॐ नैसर्गिकमहातपसे नमः। ॐ कमण्डलुधराय नमः। ॐ शूद्रकौपीनवसनाय नमः। ॐ गुहाय नमः। ॐ दण्डपाणये नमः। ॐ कृपापूर्णाय नमः। ॐ भवरोगविषग्वराय नमः। ॐ स्कन्दाय नमः। ॐ देवतमाय नमः। ॐ अमर्त्याय नमः। ॐ सेनान्ये नमः। ॐ पुरुषोत्तमाय नमः। ॐ श्रीरमण भगवते नमः। श्रीरमणाष्टोत्तरशतनाम पूजां समर्पयामि। यस्थानोररुणाचलस्य पदयोः स्मृत्याजनिं प्राप्यत दिव्यानुग्रह सुप्रवाह विवशस्तादात्म्यभावं गतः वृन्निष्ठस्वगभीर नित्यतपसा लोकान् पुनःसेकराट् तस्मै श्रीरमणाय ते नम इदं लोकोत्तर ज्योतिषे। ॐ नमो भगवते श्रीरमणाय। नमो 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 रमण सदाशिवप्रभावरण नमो महर्षि नमो महर्षि दर्शनसुखमङ्गलमुख सकलजीवहितसम्मुख ब्रह्मसङ्घीये सदा तुष्ट सदा हृष्ट सदा शिवानन्दपुष्ट परममहर्षि ब्रह्मनिष्ठ समदर्शी नमो 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 रमण सदाशिवप्रभावरण नमो महर्षि नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡುತ್ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ ಹಿತವನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ महर्षि नमो महर्षि नमो 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 रमण सदाशिव प्रभावरण नमो महर्षि नमो महर्षि। बोलो भगवान श्री रमण महर्षि की जय।